ಸೊ ಎಲ್ಲರೂ ಇವಾಗ ಹಿಂಗೆ ಹನಿಮೂನ್ಗೆ 2 ಲಕ್ಷ ಖರ್ಚು ಮಾಡಿದ 3 35,000 ಅಲ್ಲೇ ನಾನು ಕರ್ಕೊಂಡು ಅದೇ ಕಂಟ್ರಿ ಅದೇ ತಾನೇ ನೋಡ್ತಿರೋದು, ಇನ್ನೇನು ಡಿಫ್ರೆನ್ಸ್ ಅಂತ. ಜನ ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ ದುಡ್ಡನ್ನ. ಸೊ 60-70 ಸಾವಿರ 80 ಸಾವಿರ ವೇಸ್ಟ್ ಮಾಡೋದನ್ನ ಯು ಕ್ಯಾನ್ ಆಕ್ಚುಲಿ ಕಂಪ್ಲೀಟ್ ಇಟ್ ಅಂಡರ್ 25,000 35,000 ಇನ್ ಅನ್ ಎಫೆಕ್ಟಿವ್ ವೇ. ಒಂದು ಟ್ರಾವೆಲ್ ನೀವು ಮಾಡ್ತಾ ಇದೀರಾ ಅಂದ್ರೆ ಸೊ ಅದ್ರ ಮೇನ್ ಪರ್ಪಸ್ ನನ್ನ ಪ್ರಕಾರ ಹೊಸಬ್ರನ್ನ ಮೀಟ್ ಮಾಡೋದು. ಸೊ ಅವ್ರ ಕಲ್ಚರ್ನ ತಿಳ್ಕೊಳ್ಳೋದು ನೀವು. ಅದು ದಟ್ ಇಸ್ ಓನ್ಲಿ ಪಾಸಿಬಲ್ ಇಫ್ ಯು ಟ್ರಾವೆಲ್ ಸೋಲೋ ಅಂಡ್ ಇಫ್ ಯು ಸ್ಟೇ ಇನ್ ಅ ಹಾಸ್ಟೆಲ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವೆರಿ ಇರ್ರೆಸ್ಪಾನ್ಸಿಬಲ್, ಮನೇಲಿ ಬೈತಿದ್ದಾರೆ ಇರ್ರೆಸ್ಪಾನ್ಸಿಬಲ್ ಅಂತ, ನೀವು ಸೋಲೋ ಇದ್ದೀರಾ ಅಂತ ಮಾತ್ರಕ್ಕೆ ಯುಲ್ ಬಿ ವೆರಿ ರೆಸ್ಪಾನ್ಸಿಬಲ್ ಅಬೌಟ್ ಯುವರ್ ಬಿಲಾಂಗಿಂಗ್ಸ್. ನೀವು ನೋಡ್ಕೋತೀರಾ, ಓ ಬ್ಯಾಗ್ ಎಲ್ಲಿದೆ, ಯಾರು ಕದ್ದು ಬಿಡ್ತಾರಾ ಅಂತ. ಸೊ ಯಾವ ಸ್ಟಾಪಲ್ಲಿ ಇಳಿಬೇಕು ಅದನ್ನ ನೋಡ್ಕೋತೀರಾ ಫಸ್ಟು. ಸೊ ನಿಮಗೆ ಆಟೋಮೆಟಿಕಲಿ ಆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ಲೈಕ್ ಒನ್ಸ್ ಯು ಗೋ ಆನ್ ಅ ಸೋಲೋ ಟ್ರಿಪ್ ಆರ್ ಒನ್ಸ್ ಯು ಟ್ರಾವೆಲ್ ಮೋರ್, ಲೈಕ್ ನಿಮ್ ಲೈಫ್ ಮೇಲೆ ಸೊ ನೀವು ಜಾಸ್ತಿ ಟ್ರಾವೆಲ್ ಮಾಡಿದಷ್ಟು ನಿಮಗೆ ಲೈಫ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಗುತ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಜಿನಿಯರ್, ಅಸಿಸ್ಟೆಂಟ್ ಡೈರೆಕ್ಟರ್, ಈಗ ಫುಲ್ ಟೈಮ್ ಲೈಫ್ ಸ್ಟೈಲ್ ವ್ಲಾಗರ್ ಆಗಿರೋ ಬೆಂಗಳೂರು ನಕ್ಷೆ ಶ್ರೇಯಸ್. SUNಜ Show with Sneha. ಇಂಥ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಇಂಜಿನಿಯರ್, ಅಸಿಸ್ಟೆಂಟ್ ಡೈರೆಕ್ಟರ್, ಈಗ ಫುಲ್ ಟೈಮ್ ಲೈಫ್ ಸ್ಟೈಲ್ ವ್ಲಾಗರ್ ಆಗಿರೋ ಬೆಂಗಳೂರು ನಕ್ಷೆ ಶ್ರೇಯಸ್. ಹಾಯ್ ಶ್ರೇಯಸ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್. ಲೈಫ್ ಸ್ಟೈಲ್ ವ್ಲಾಗರ್, ಹೌಸ್ ಯೋರ್ ಲೈಫ್? ಲೈಫ್ ಸಖತ್ತಾಗಿದೆ. ಇಲ್ಲಿ ರೇಡಿಯೋ ಸಿಟಿಗೆ ಬಂದಿರೋದಕ್ಕೆ ಇನ್ನೂ ಚೆನ್ನಾಗಿದೆ ಇವಾಗ. ಓ ವಾವ್, ಓಕೆ, ಬ್ರೌನಿ ಪಾಯಿಂಟ್ಸ್ ಫಾರ್ ದಟ್. ಥ್ಯಾಂಕ್ ಯು. ಐ ವಿಲ್ ಜಸ್ಟ್ ಡೈವ್ ರೈಟ್ ಇನ್. ಲೈಫ್ ಸ್ಟೈಲ್ ಇನ್ಫ್ಲುಯೆನ್ಸರ್ ಅಂತಿದ್ದಾಗೆ do you have to show everything nice and fun and good? Fun definitely yes. But again, I think even if there is some negative aspect to it, ಅಥವಾ ಯಾವ್ದಾದ್ರು ಅದನ್ನ ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ತೋರ್ಸಕ್ಕಾಗಲ್ಲ ಅಂದ್ರೂ ಐ ಟ್ರೈ ಟು ಮೇಕ್ ಇಟ್ ಆಸ್ ಫನಿ ಆಸ್ ಪಾಸಿಬಲ್. ಸೊ ಲೈಫ್ ಸ್ಟೈಲ್ ನೀವು ಏನೇ ಒಂದು ತೋರಿಸಿದ್ರು, ಇಫ್ ಇಟ್ಸ್ ಎಂಟರ್ಟೈನಿಂಗ್, ಈವನ್ ನೀವು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ ಅದು ಒಂದು ನೆಗೆಟಿವ್ ಆಗಿದ್ರು ಕೂಡ they'll understand it better. So in a right way they can understand if it is presented in a humorous way. Can you give an example? So one example ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ವಿಲ್ ಸ್ಟಾರ್ಟ್ ವಿತ್ ಯಾವುದೋ ಒಂದು ಕೆಫೆದಕ್ಕೆ ಹೋಗೋಣ ಅಥವಾ ರೆಸ್ಟೋರೆಂಟ್ಗೆ ಹೋಗೋಣ. ಸೊ ಒಂದು ಫುಡ್ ಬ್ಲಾಗಿಂಗ್ ಹತ್ರ ಹೇಳ್ತಾ ಇದ್ದೀನಿ ನಾನು ಇವಾಗ. ಯಾವುದೋ ಒಂದು ಇವಾಗ ನನಗೆ ಒಂದು ಆಸ್ಪೆಕ್ಟ್ ಇಷ್ಟ ಆಗಿಲ್ಲ, ಸೊ ಫುಡ್ ಇಷ್ಟ ಆಗಲಿಲ್ಲ ಅಂತ ಅನ್ಕೋಣ. ಸೊ ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಬ್ಯಾಶಿಂಗ್ ಅದನ್ನ ಚೆನ್ನಾಗಿಲ್ಲ ಅಂತ, ಅದೇನಕ್ಕೆ ಅಂತ ರೀಸನ್ ನಮಗೆ ಗೊತ್ತಿರೋದಿಲ್ಲ. ಅದೇನು ಬೇಕಾದ್ರೆ ಆಗಿರ್ಬೋದು, ಅವತ್ತು ಮಾತ್ರ ಅದು ಫುಡ್ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಸಮಥಿಂಗ್ ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ ಆಸ್ ವೆಲ್. ಸೊ ಅದಕ್ಕೆ ಇನ್ಸ್ಟೆಡ್ ಆಫ್ ದ್ಯಾಟ್ ಐ ವಿಲ್ ಫೋಕಸ್ ಆನ್ ಫಸ್ಟ್ ಥಿಂಗ್ ವಾಟ್ ಇಸ್ ಮೋರ್ ಅಟ್ರಾಕ್ಟಿವ್, ಲೈಕ್ ಆಂಬಿಯನ್ಸ್ ಇರ್ಬೋದು, ಅದನ್ನ ಫೋಕಸ್ ಮಾಡ್ತೀನಿ. ಆ್ಯಂಡ್ ಫುಡ್ನ ಚೆನ್ನಾಗಿಲ್ಲ ಅನ್ನೋದನ್ನು ಕೂಡ ಯಾವ್ದಾದ್ರು ಒಂದು ಮೂವಿ ಡೈಲಾಗ್ ಹಾಕೋ ಅಥವಾ ಯಾವ್ದಾರು ಇದು ಹಾಕೋ ಒಂದು ಹ್ಯೂಮರಸ್ ವೇ ಅಲ್ಲಿ ದಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಇದು ಈ ಥರ ಇದೆ, ಆ ಥರ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಹೇಳ್ತೀನಿ. ಸೊ ದಟ್ ಈಸ್ ಲೈಕ್ ಮೈ ವೇ ಆಫ್ ಟೆಲಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು. Why lifestyle vlogging? So initially, as I told, like it started with food, but again ಹೋಗ್ತಾ ಹೋಗ್ತಾ ಒಂದು ರಿಯಲೈಸ್ ಆಗಿದ್ದೇನು ಅಂದ್ರೆ, ನನಗೆ ಫುಡ್ ಎಷ್ಟು ಇಷ್ಟನೋ ಅಷ್ಟೇ ಫ್ಯಾಷನ್ ಕೂಡ ಇಷ್ಟ ಅನಿಸ್ತು. ಫ್ಯಾಷನ್ ಬ್ಲಾಗ್ಸ್ ಮಾಡೋದಕ್ಕೆ ಅದು ಹೋಗ್ತಾ ಹೋಗ್ತಾ ನನಗೆ ಫ್ಯಾಷನ್ ಫುಡ್ ಎಷ್ಟು ಇಷ್ಟನೋ ಅಷ್ಟೇ ಟ್ರಾವೆಲಿಂಗ್ ಕೂಡ ಇಷ್ಟ ಅನ್ನಿಸ್ತು. ಸೊ ಕೊನೆಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಂದು ಕುತ್ಕೊಂಡಾಗ ಇಲ್ಲ, ನನಗೆ ಎಲ್ಲಾನು ಇಷ್ಟನೇ. ಸೊ ಐ ಆಮ್ ಲೈಕ್ ಈಕ್ವಲಿ ಡೆಡಿಕೇಟೆಡ್. ಲೈಕ್ ಇಟ್ಸ್ ನಾಟ್ ಲೈಕ್ ಇದಕ್ಕೆ ಇಷ್ಟ ಇಲ್ಲ, ಫುಡ್ಗೆ ಅಂದ್ರೆ ಫುಲ್ 100% ಕೊಡ್ತಾ ಇದ್ದೀನಿ, ಫ್ಯಾಷನ್ಗೆ ಅಂದ್ರೆ ಸ್ವಲ್ಪ ಐ ಆಮ್ ನಾಟ್ ದಟ್ ಡೆಡಿಕೇಟೆಡ್ ಅನ್ನೋ ಥರ ಇಲ್ಲ, ಎಲ್ಲದಕ್ಕೂ ಕಂಪ್ಲೀಟ್ ಕೊಡ್ತೇನೆ. ಸೊ ಅವಾಗ ಅನಿಸ್ತು ಇಲ್ಲ, ಸೊ ಎಲ್ಲಾನು ಇಷ್ಟ ಆದಾಗ ವೈ ನಾಟ್ ಬಿ ಒನ್, ವೆನ್ ಯು ಕ್ಯಾನ್ ಬಿ ಎವ್ರಿಥಿಂಗ್ ಅನ್ನೋ ಥರ. ಲೈಕ್ ಐ ಚೋಸ್ ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ವಿಚ್ ಇನ್ಕ್ಲೂಡ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್. ಸೊ ಅದಕ್ಕಾಗಿ ಆ ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ವ್ಲಾಗರ್ ಅಂತಾನೆ. ಟ್ರಾವೆಲ್ ವ್ಲಾಗರ್ ಆಗ್ಬಿಟ್ರೆ ಹೋಗುವಾಗ ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಅಲ್ಲಿಗೆ ಏನೋ ಫ್ಯಾಷನ್ ಆಗೋಯ್ತು, ಹೋದಾಗ ಅಲ್ಲಿ ತಿನ್ಲೇಬೇಕು, ಅಲ್ಲಿಗೆ ಫುಡ್ ವ್ಲಾಗರ್ ಆಯ್ತು, ಈ ಕಡೆ ಟ್ರಾವೆಲಿಂಗು ಆಯ್ತು, ಎಲ್ಲಾನು ಅದ್ರಲ್ಲೇ ಒಂದು ಪ್ಯಾಕೇಜ್ ತರ ಬಂದಾಗ ವೈ ನಾಟ್ ಅಂತ ಅನಿಸ್ತು. ಸೊ ಹೌ ಮಚ್ ಡು ಯು ಟ್ರಾವೆಲ್ in a month? A lot. So ಹಂಗೆ ನೋಡೋಕೆ ಹೋದ್ರೆ ಆಲ್ಮೋಸ್ಟ್ 15 to 20 days ನಾನು ಹೊರಗಡೆನೇ ಇರ್ತೀನಿ, ಬೆಂಗಳೂರಿಂದ ಹೊರಗಡೆ. ಅಂದ್ರೆ ಬೆಂಗಳೂರು ಟ್ರಾವೆಲ್ ಅಂದ್ರೆ ಲೈಕ್ ಇಟ್ಸ್ ನಾಟ್ ಲೈಕ್ ಐ ಆಮ್ ಆಲ್ವೇಸ್ ಅಬ್ರಾಡ್ ಅಥವಾ ಎಲ್ಲರೂ ದೂರ ಇರ್ತೀನಿ ಅಂತಲ್ಲ, ಹತ್ರನೂ ಕೂಡ ಅಷ್ಟೇ. ಎನಿವೇರ್ ಲೈಕ್ ಔಟ್ ಆಫ್ ಬ್ಯಾಂಗ್ಳೂರ್ ಇಸ್ ಲೈಕ್ ಅರೌಂಡ್ 15 to 20 days ನಾನು ಮಂತಲ್ಲಿ ಹೊರಗಡೆನೇ ಇರ್ತೀನಿ ನಾನು. ಮನೆಯಲ್ಲಿ ಏನು ಹೇಳಲ್ವಾ? ಮನೇಲಿ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರು? ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ಫೀಲ್ಡ್ ಬಗ್ಗೆ ಅವ್ರಿಗೆ ಅಷ್ಟೇ ಐಡಿಯಾ ಇರಲಿಲ್ಲ. ಸೊ ಇನ್ಫ್ಲುಯೆನ್ಸರ್ ಅಂದ್ರೆ ಏನು, ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಏನು, ಸೊ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು, ಅಷ್ಟು ಅವ್ರಿಗೆ ಐಡಿಯಾ ಇರಲಿಲ್ಲ. ಸಾರಿ, ಬಟ್ when exactly did you start? 3 years ಆಯ್ತು. ಸೊ 3 years ಹಿಂದೆ ಇದು ಮಾತಿದ್ದು. ಅವ್ರಿಗೆ ಅಷ್ಟೇ ಐಡಿಯಾ ಇರ್ತಾ ಇರಲಿಲ್ಲ ಏನಿದು ಅಂತ. ಅವ್ರಿಗೆ ಏನು ಅಂದ್ರೆ ಲೈಕ್ ಯೂಶಲಿ ಕರಿಯರ್ ಒಂದು ಆಪ್ಷನ್ ಅಂತ ಬಂದ್ರೆ ಸ್ಟೇಬಲ್ ಕರಿಯರ್ ಏನು ಅಂತ, ನಾನು ಇಂಜಿನಿಯರ್ ಆಗಿದ್ದು, ಸೊ ಇಂಜಿನಿಯರ್ ಯಾವ್ದಾದ್ರು ಜಾಬ್ ಹೋಗ್ತಾನೆ ಅಂತ ಅವ್ರು ಅನ್ಕೊಂಡಿದ್ರು. ನಾನು ಪಕ್ಕ ಯೂಟರ್ನ್ ತಗೊಂಡು ಇದು ಬೇರೆದಕ್ಕೆ ಬಂದ್ಬಿಟ್ಟೆ ನಾನು. ಸೊ ಅವ್ರಿಗೆ ಇನಿಷಿಯಲಿ ಸ್ವಲ್ಪ ಭಯ ಇತ್ತು ಅವ್ರಿಗೆ, ಸೊ ಏನಿದು ಅಂತ. ಬಟ್ ಒನ್ಸ್ ಏನಾಯ್ತು, ಒಂದು ಸ್ವಲ್ಪ ಫಾಲೋವರ್ಸ್ ಬಂದ್ಮೇಲೆ, ಒಂದು ಸ್ವಲ್ಪ ವಿಡಿಯೋಸ್ ರೀಚ್ ಬರಕ್ಕೆ ಶುರು ಆದಾಗ, ಜನ ಓಕೆ ರೋಡಲ್ಲಿ ನೋಡಿದಾಗ ಓಕೆ ಇವರು ಅಲ್ವಾ ಬೆಂಗಳೂರು ನಕ್ಷೆ ಅಲ್ವಾ ಅಂತ ಹೇಳಕ್ ಶುರು ಆದಾಗ
ಓಕೆ ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಮಗ ಏನೋ ಮಾಡ್ತಿದ್ದಾನೆ ಪರವಾಗಿಲ್ಲ. ಸೊ ಆ ಥರ ಒಂದು ಇದು ಬಂತು. ಅದೇ ರೀತಿ ಕೊಲಾಬ್ರೇಷನ್ಸ್ ಬರಕ್ ಶುರು ಆದಾಗ ಸೊ ದೇ ಫೆಲ್ಟ್ ಲೈಕ್ ಓಕೆ ಕಾನ್ಫಿಡೆಂಟ್, ದೇವರ್ ಕಾನ್ಫಿಡೆಂಟ್, ಓಕೆ ಏನೋ ಒಂದು ಮಾಡ್ತಾನೆ ಏನೋ ಡೀಸೆಂಟ್ ಕರಿಯರ್ ಇದು. ಯಾಕಂದ್ರೆ ಲೈಕ್ 9 to 5 ಗಿಂತ ಇಟ್ಸ್ ಬೆಟರ್ ಅಂತ ವಾಟ್ ದೇ ಫೀಲ್ ಒಂದು ಜಾಬ್. ಸೊ ರೈಟ್ ನಾವು ಮುಂಚೆ ಆಕ್ಚುಲಿ ಕಂಪ್ಲೀಟ್ಲಿ ಆಪೋಸಿಟ್ ಇದ್ದವರು, ಇವಾಗ ದೇ ಆರ್ ಫೀಲಿಂಗ್ ಲೈಕ್ ಓಕೆ ದಿಸ್ ಇಸ್ ಬೆಟರ್ ಅಂತ ಅನಿಸ್ತದೆ ಅವ್ರಿಗೆ. ಸೊ ಐ ಆಮ್ ಹ್ಯಾಪಿ ದಟ್ ದೇ ಆರ್ ಫೀಲಿಂಗ್ ಲೈಕ್ ದಟ್. ಅವ್ರಿಗೆ ಹಂಗ ಅನಿಸ್ತದೆ ಅನ್ನೋದು ನನಗೆ ಬಹಳ ಖುಷಿ ಇದೆ. ಸೊ ನೀವು ಹೊರಗೆ ಹೋಗುವಾಗ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತೀರಾ ಅಥವಾ ಅಂದ್ರೆ ಡಿಪೆಂಡ್ಸ್. ಯಾಕಂದ್ರೆ ನಾನು ಪ್ರತಿ ಸಲ ಹೋಗೋದಕ್ಕಾಗೋದಿಲ್ಲ, ಬಿಕಾಸ್ ಏನಕ್ಕಂದ್ರೆ ಇವಾಗ ಒಂದು ಪ್ಲೇಸ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಯಾವ್ದು ಟ್ರಾವೆಲ್ ಹ್ಯಾಕ್ಸ್ ಏನೋ ಅದಕ್ಕೆ ಎಲ್ಲಿ ನಿಮಗೆ ಚೀಪೆಸ್ಟ್ ಫುಡ್ ಸಿಗುತ್ತೆ, ಎಲ್ಲಿ ನಿಮಗೆ ಚೀಪೆಸ್ಟ್ ಸ್ಟೇ ಸಿಗುತ್ತೆ ಅಂತ ಇದ್ದಾಗ ಸೊ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ ಅವಾಗ. ಸೊ ಚೀಪೆಸ್ಟ್ ಆಗಲ್ಲ ಅದು ನನಗೆ ಅದು ನನ್ನ ಪಾಕೆಟ್ ಎಕ್ಸ್ಪೆನ್ಸಿವ್ ಆಗಿ ಹೋಗುತ್ತೆ. ಸೊ ಜನಕ್ಕೆ ಚೀಪೆಸ್ಟ್ ಆಗ್ಬೋದು, ಅದರಲ್ಲೂ ಮಾಡಾಕ್ಬೋದು, ನನ್ನ ಪಾಕೆಟ್ ಎಕ್ಸ್ಪೆನ್ಸಿವ್ ಆಗಿ ಹೋಗುತ್ತೆ ಅದು. ಆ ತರ ಇದ್ದಾಗ ನಾನು ಯೂಶಲಿ ಒಂದು 5 days ಐಟಿನರಿ ತೋರಿಸ್ತೀನಿ ಅಂದ್ರೆ ನಾನು ಅಲ್ಲಿ ಆಕ್ಚುಲಿ 10 ದಿನ ಇರಬೇಕಾಗುತ್ತೆ, 10 ರಿಂದ 15 ದಿನ ಇರಬೇಕಾಗುತ್ತೆ. ಸೊ ದಟ್ ಐ ಫೈಂಡ್ ಔಟ್ ಲೈಕ್ ಅಲ್ಲಿ ಚೀಪೆಸ್ಟ್ ವೇ ಏನೋ ಟ್ರಾವೆಲ್ ಮಾಡಕ್ಕೆ ಅಂತ. ಅಲ್ಲೂ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಲೊಕೇಶನ್ಗೆ ಹೋಗ್ತೀರಾ, ಸೊ ನೀವು ಆಸ್ ಎ ಟೂರಿಸ್ಟ್ ನೀವು ಹೋಗೋದಾದ್ರೆ ಎಲ್ಲ ಫೇಮಸ್ ಮಾನ್ಯುಮೆಂಟ್ಸ್ ನೋಡ್ಕೊಂಡ್ ಬರ್ತೀರಾ, ಟಿಕೆಟ್ ತಗೋತೀರಾ, ಹೋಗಿ ಬರ್ತೀರಾ. ಬಟ್ ನಾನು ಹಂಗಲ್ಲ. ಸೊ ಇಫ್ ಐ ವಾಂಟ್ ಎಕ್ಸ್ಪ್ಲೋರ್ ಎ ಪ್ಲೇಸ್, ಫಸ್ಟ್ ನಾನು ಅಲ್ಲಿ ಒಂದು 2 days ಇದ್ದು ಲೋಕಲ್ ವೇ ಆಫ್ ಎಕ್ಸ್ಪ್ಲೋರಿಂಗ್, ಅದು ಅಂದ್ರೆ ಲೋಕಲ್ಸ್ ಅಲ್ಲಿ ಅವರು ಏನ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ, ಸೊ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಹೇಗಿದೆ ಅಂತ. ಸೊ ಇದನ್ನ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಸೊ ನಾನು ಆನ್ಲೈನ್ ಪ್ಯಾಕೇಜಸ್ ನೋಡಿದಾಗ್ಲೂ ಅಥವಾ ಅಲ್ಲಿಗೆ ಹೋಗಿ ನಾನು ಈ ತರ ಲೋಕಲ್ ವೇ ಅಲ್ಲಿ ಟ್ರಾವೆಲ್ ಮಾಡಿದಾಗ್ಲೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ದಿಲ್ ಬಿ ಚಾರ್ಜಿಂಗ್ 2,000-3,000 ಚಾರ್ಜ್ ಮಾಡ್ತಿರ್ತಾರೆ. ಬಟ್ ನೀವು ಲೋಕಲ್ ವೇ ಅಲ್ಲಿ 100 rupees ಅಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ತೀರಾ. ಬಸ್ ಅಲ್ಲಿ ಇರ್ಬೋದು ಅಥವಾ ಎಂಟ್ರಿ ಟಿಕೆಟ್ ಇರ್ಬೋದು, ಪ್ರತಿಯೊಂದು. ಸೊ ಅದನ್ನ ಫೈಂಡ್ ಔಟ್ ಮಾಡಕ್ಕೆ ನಿಮಗೆ ಜಾಸ್ತಿ ಡೇಸ್ ಬೇಕಾಗುತ್ತೆ. ಸೊ ನಾನು 5 days ಐಟಿನರಿ ಹೇಳ್ತಾ ಇದೀನಿ ಅಂದ್ರೆ ನಾನು 10 days ಅಥವಾ 12 days ಆ ಜಾಗದಲ್ಲಿ ಇರ್ತೀನಿ ನಾನು. ಈಚ್ ವಿಡಿಯೋ ಈಚ್ ಪ್ಲೇಸ್. ಸೊ ಆಸ್ ಅ ಸೀರೀಸ್ ನಾನು ಕವರ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಇವಾಗ ಮಲೇಷಿಯಾ ಅಂಡರ್ 25,000 ಅಂತ ಸೀರೀಸ್ ಕವರ್ ಮಾಡಿದೆ. ಸೊ ಅದರಲ್ಲಿ 4 days ಅಂಡ್ 4 days ಐಟಿನರಿ ಹೇಳಿದೆ. ಸೊ ಅದಕ್ಕೆ ನಾನು ಅಲ್ಲಿ ಇದ್ದಿದ್ದು 10 days ಇದ್ದೆ ನಾನು. ಒಂದೊಂದ್ಸಲಿ ಏನಾಗುತ್ತೆ ಲೈಕ್ ದ ಸ್ಪಾಟ್ ಮೈಟ್ ನಾಟ್ ಬಿ ಓಪನ್, ಸೊ ಅಲ್ಲಿ ಏನೋ ಹಾಲಿಡೇ ಇರ್ಬೋದು. ಸೊ ಆ ಥರದನ್ನೆಲ್ಲ ಕೌಂಟ್ ಮಾಡಿಕೊಂಡು ಸೊ ಯು ಹ್ಯಾವ್ ಟು ಕೀಪ್ ಎಕ್ಸ್ಟ್ರಾ ಡೇಸ್ ಅಲ್ಲಿ. ಸೊ 10 days ನಾ ಆ ಜಾಗದಲ್ಲಿದ್ದು ಎಕ್ಸ್ಪ್ಲೋರ್ ಮಾಡಿ ಒಂದು ಸೀರೀಸ್ ಕ್ರಿಯೇಟ್ ಮಾಡಿದೆ. ಮಲೇಷಿಯಾ ಅಂಡರ್ 25,000 ಅಂತ, ಅದ್ರ ಜೊತೆ ವಿಯೆಟ್ನಾಂ ಅಂಡರ್ 35,000 ಅಂತ. ಸೊ ಈ ರೀತಿ ನನ್ನ ಕನ್ಸಿರೋದೆ ಲೈಕ್ ಬಜೆಟ್ ಟ್ರಾವೆಲ್ ಮಾಡಬೇಕು. ಸೊ ದಿಸ್ ಅಂಡರ್ 25 or under 35,000 that you're telling, ಫ್ಲೈಟ್ ಬಿಟ್ಟು ಎಲ್ಲ ಸೇರಿ ಇಟ್ಸ್ ಅನ್ ಆಲ್ ಇನ್ಕ್ಲೂಸಿವ್ ಥಿಂಗ್. ಎಲ್ಲ ಸೇರಿ ಅಂಡರ್ 25,000. ದಟ್ ಇಸ್ ದ ಥಿಂಗ್ ದಟ್ ಐ ವಾಂಟೆಡ್ ಟು ಶೋ. ಯಾಕಂದ್ರೆ ಕಮಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಮಿಡಲ್ ಕ್ಲಾಸ್ ಇಂದ ಬಂದವರು, ನಮಗೆ ಫಾರಿನ್ ಟ್ರಾವೆಲ್ ಅಂದ್ರೆ ಒಂದು ದೊಡ್ಡ ವಿಷಯ ನಮಗೆ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಫಾರಿನ್ ಅಂತ ನನಗೆ ಏನೇನೋ ಭಯಗಳು. ಅಲ್ಲೋಗಿ ಇಮಿಗ್ರೇಷನ್ ಹಿಡ್ಕೊಂಡ್ಬಿಟ್ರೆ ಏನಕ್ಕೂ ಇಲ್ಲ, ಸುಮ್ಮನೆ ಭಯ. ಅಲ್ಲೋಗಿ ಭಾಷೆ ಬರ್ದಿದ್ರೆ, ಅಲ್ಲೋಗಿ ಎಲ್ಲೋ ಕಳ್ದೋಗ್ಬಿಟ್ರೆ, ಆ ತರದ ಭಯಗಳು. ಸೊ ಈ ರೀತಿ ಕಾಲೇಜಲ್ಲೂ ಇತ್ತು ನಮಗೆ ಭಯ, ಅಯ್ಯೋ ಫಾರಿನ್ ಅಂತ. ಬಟ್ ಒಂದ್ಸಲಿ ನಾನು ಅಬ್ರಾಡ್ ಹೋಗಿ ಬಂದ್ಮೇಲೆ ಇಷ್ಟೇನಾ ಅನ್ಸಕ್ ಶುರುವಾಗೋಯ್ತು. ಅಂಡ್ ಅದಾದ್ಮೇಲೆ ನನಗೆ ಅನ್ಸಕ್ ಶುರುವಾಗೋಯ್ತು ಜನ ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ ದುಡ್ಡನ್ನ. ಸೊ 60-70 ಸಾವಿರ 80 ಸಾವಿರ ವೇಸ್ಟ್ ಮಾಡೋದನ್ನ ಯು ಕ್ಯಾನ್ ಆಕ್ಚುಲಿ ಕಂಪ್ಲೀಟ್ ಇಟ್ ಅಂಡರ್ 25,000 35,000 ಇನ್ ಅನ್ ಎಫೆಕ್ಟಿವ್ ವೇ. ಸೊ ಅದನ್ನ ತೋರಿಸ್ಕೊಡೋದಕ್ಕೆ ನಾನು ಈ ಸೀರೀಸ್ಗಳು ಮಾಡಿದ್ದು. ಮಲೇಷಿಯಾ ಅಂಡರ್ 25 ಇರ್ಬೋದು, ವಿಯೆಟ್ನಾಂ ಇರ್ಬೋದು. ಸೊ ಅದನ್ನ ಲೈಕ್ ಅಲ್ಲಿಗೆ ಹೋಗಿ ಅವ್ರ ವೇ ಆಫ್ ಲೋಕಲ್ ಹೇಗೆ ಓಡಾಡ್ತಾರೆ ನೋಡಿ, ಅಲ್ಲಿ ಏನೇನು ಲೋಕಲ್ ಫುಡ್ ತಿಂತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದು. ಅದನ್ನ ಅಲ್ಲಿರೋರ ಜೊತೆ ಇಂಟರಾಕ್ಟ್ ಮಾಡಿ ಎಸ್ ಸೊ ಅದನ್ನ ಮಾಡಿದ್ದು. ಅಂಡ್ ದಟ್ ಇಸ್ ವೆರಿ ಎಫೆಕ್ಟಿವ್. ಯಾಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಅವರು ಲೈಕ್ ಹೋಗ್ಬೇಕು, ಲೈಕ್ ಫಾರಿನ್ ನೋಡ್ಬೇಕು ಹೇಗಿದೆ ಅಂತ. ಅದು ದೊಡ್ಡ ಕನಸದು. ಎಲ್ಲರೂ ನೋಡ್ಬೇಕು, ಎಲ್ಲರೂ ಟ್ರಾವೆಲ್ ಮಾಡ್ಲೇಬೇಕು. ಬಟ್ ಎಸ್ಪೆಷಲಿ ನಮ್ಮಂತವ್ರಿಗೆ ಅದು ಒಂದು ಕನಸು, ಓಕೆ ಫಾರಿನ್ ಅಂದ್ರೆ. ಬಟ್ ಐ ವಾಂಟೆಡ್ ಟು ಶೋ ದಟ್ ಇಷ್ಟೇ ಅದು ಅಂತ, ಇನ್ನೇನು ತುಂಬಾ ದೊಡ್ಡದೇನಿಲ್ಲ. ಸೊ ವಿಚ್ ವಾಸ್ ದ ಫಸ್ಟ್ ಫಾರಿನ್ ಟ್ರಿಪ್ that you had? ಫಸ್ಟ್ ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ನೇಪಾಳಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಹಂಗೆ ನೋಡೋಕಂದ್ರೆ ನಾನು ಹಿಂಗಿದೆ ಟ್ರಾವೆಲ್ದು ಕೀಡ ನನಗೆ ಬಂದಿದ್ದು ಅಂದ್ರೆ ಮೋಸ್ಟ್ಲಿ ಅದರಿಂದನೇ. ಸೊ ನಮ್ಮ ಅಜ್ಜಿ ತಾತ ಮನೇಲಿ ಲೈಕ್ ಅವರು ಟ್ರಾವೆಲರ್ಸ್ ತರನೇ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಅವಾಗ ಹೋಗ್ತಾನೆ ಇರ್ತಾರೆ, 6 months once 8 months once ದೇವಸ್ಥಾನ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಫಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ನೇಪಾಳಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಅವಾಗಿಂದ ಒಂದು ಟ್ರಾವೆಲ್ ಹುಚ್ಚು ತಲೆಗಿತ್ತು. ಸೊ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಫಸ್ಟ್ ನಾನು ಅಬ್ರಾಡ್ ಟ್ರಿಪ್ ಅಂತ ಹೋಗಿದ್ದೆ ಥೈಲ್ಯಾಂಡ್ಗೆ. ಸೊ ಯಾವಾಗ ಇಂಡಿಯನ್ಸ್ಗೆ ಲಾಸ್ಟ್ ಇಯರ್ ವೀಸಾ ಫ್ರೀ ಮಾಡಿದ್ರು, ಸೊ ಅವಾಗ ಹೋಗಿ ಬಂದಿದ್ದು. ಆ್ಯಂಡ್ ಅಲ್ಲಿಂದ ನನಗೆ ಅರ್ಥ ಆಗಿತ್ತು, ಓಕೆ ದುಡ್ಡು ಕಮ್ಮಿ ಮಾಡ್ಬೋದು. ಸೊ ಯು ಕ್ಯಾನ್ ರೆಡ್ಯೂಸ್ ಆನ್ ಸೋ ಮೆನಿ ಥಿಂಗ್ಸ್ ಅಂತ. ಸೊ ಆಫ್ಟರ್ ದಟ್ ಈಗ ಲಾಸ್ಟ್ ಒಂದು 7-8 monthsಲ್ಲಿ ಆಲ್ಮೋಸ್ಟ್ 5 ಆಗಿದೆ, 5 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್. ಸೊ 5 ಸಲ ಹೋಗಿ ಬಂದಿದ್ದೀನಿ. ಸೊ ಇನ್ನೂ ಒಂದಿಷ್ಟು ಸೀರೀಸ್ ಪ್ಲಾನ್ ನಡೀತಾ ಇದೆ. ಸೊ ಅದನ್ನು ಕೂಡ ಜನರಿಗೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಗೆ ಹೇಗೆ ರಾಜನ್ ಥರ ಹೋಗಿ ಬರ್ಬೋದು ಅನ್ನೋದೇ ತೋರಿಸ್ಬೇಕಷ್ಟೇ. ಸೊ ಆಲ್ ದೀಸ್ ಆರ್ ಯುವರ್ ಸೋಲೋ ಟ್ರಿಪ್ಸ್? ಎಸ್. ದ ಫಸ್ಟ್ ಒನ್ ಥೈಲ್ಯಾಂಡ್ ವಾಸ್ ವಿತ್ ಮೈ ಫ್ರೆಂಡ್ಸ್. ಸೊ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಸೋಲೋ ಟ್ರಿಪ್ಗಳು. ಸೊ ಸೋಲೋ ಟ್ರಿಪ್ ಐ ಫೀಲ್ ಬಿಕಾಸ್ ಇಟ್ಸ್ ಲೈಕ್ ಯಾರ ಮೇಲೂ ಡಿಪೆಂಡ್ ಆಗೋ ಥರ ಇರಲ್ಲ. ಸೊ ಆರಾಮಾಗಿ ನಮಗೆ ಎಲ್ಲಿ ಬೇಕು ಅಲ್ಲಿ ಹೋಗ್ಬೋದು, ಎಲ್ಲಿ ಬೇಕು ಅಲ್ಲಿ ಊಟ ಮಾಡ್ಬೋದು. ಇನ್ನೊಬ್ಬರನ್ನ ಕಾಡಿ ಬಿಡೋಷ್ಟು ಬನ್ನಿ ನಮ್ಮ ಜೊತೆ ಇಲ್ಲಿ ಅಂತ, ಅಂದರೆ ಫ್ಲೆಕ್ಸಿಬಿಲಿಟಿ ಇಶ್ಯೂಸ್. ಸೊ ಅದಿರೋದಿಲ್ಲ. ಆರಾಮಾಗಿ ಯು ವಿಲ್ ಹ್ಯಾವ್ ದ ಫ್ರೀಡಮ್ ಟು ಎಕ್ಸ್ಪ್ಲೋರ್.
ಸೊ ಅದಕ್ಕಾಗಿ ನಾನು ಐ ಯೂಶಲಿ ಪ್ರಿಫರ್ ಸೋಲೋ ಟ್ರಿಪ್ಸ್ ಆ್ಯಂಡ್ ದಟ್ ಇಸ್ ನಾಟ್ ದ ಓನ್ಲಿ ಥಿಂಗ್. ಇನ್ನೊಂದೇನು ಅಂದರೆ ನೀವು ಮೀಟ್ ಮಾಡೋವಂಥ ಜನ, ಒಂದು ಟ್ರಿಪ್ ನಾನು ಕೇಳಿದ್ರೆ ಒಂದು ಟ್ರಾವೆಲ್ ನೀವು ಮಾಡ್ತಾ ಇದ್ದೀರಾ ಅಂದರೆ ಸೊ ಅದರ ಮೇನ್ ಪರ್ಪಸ್ ನನ್ನ ಪ್ರಕಾರ ಹೊಸಬ್ರನ್ನ ಮೀಟ್ ಮಾಡೋದು, ಸೊ ಅವ್ರ ಕಲ್ಚರ್ನ ತಿಳ್ಕೊಳ್ಳೋದು ನೀವು. ಅದು ದಟ್ ಈಸ್ ಓನ್ಲಿ ಪಾಸಿಬಲ್ ಇಫ್ ಯು ಟ್ರಾವೆಲ್ ಸೋಲೋ ಆ್ಯಂಡ್ ಇಫ್ ಯು ಸ್ಟೇ ಇನ್ ಅ ಹಾಸ್ಟೆಲ್. ಸೊ ನೀವು ಹಾಸ್ಟೆಲಲ್ಲಿ ಸ್ಟೇ ಮಾಡಿದಾಗ ನಿಮಗೆ ದೇಶ ವಿದೇಶದ ಬೇರೆ ಬೇರೆ ಜಾಗಗಳಿಂದ ಸೊ ಯು ಗೆಟ್ ಟು ಮೀಟ್ ಪೀಪಲ್, ಯು ಗೆಟ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಕಲ್ಚರ್. ಸೊ ನನಗೆ ಅದು ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ವೈ ವಿ ಶುಡ್ ಟ್ರಾವೆಲ್. ಸೊ ಆ ಥರ ಮಾಡಿದಾಗ ನಿಮಗೆ ಲೈಕ್ ಲೈಫ್ ಕಲ್ಸ್ಕೊಡಕ್ ಆಗದೆ ಇರೋ ಕೆಲವಷ್ಟು ಸಾಕಷ್ಟು ವಿಚಾರಗಳು ನೀವು ಕಲ್ತ್ಕೊಂಡ್ಬಿಡ್ತೀರಾ ಆ ಥರ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಸೊ ಆ ಥರ ಲೈಫ್ ನಿಮ್ಗೆ ಕಲ್ಸ್ಕೊಳಕ್ ಆಗದಿರೋದನ್ನ ಅಲ್ಲಿ ಹೋದಾಗ ಕಲ್ತ್ಕೋದಿರ. ಒಂದು ಎಕ್ಸಾಂಪಲ್ ನೀಡೋದಾದ್ರೆ, ನೀವು ಸೋಲೋ ಟ್ರಿಪ್ ಅಲ್ಲಿ ಹೋಗಿದ್ದಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ವೆರಿ ಇರ್ರೆಸ್ಪಾನ್ಸಿಬಲ್, ಮನೇಲಿ ಬೈತಿದ್ದಾರೆ ಇರ್ರೆಸ್ಪಾನ್ಸಿಬಲ್ ಅಂತ ಸೊ ಆ ಥರ ಇದ್ದಾಗ ನೀವು ಸೋಲೋ ಇದ್ದೀರಾ ಅಂತ ಮಾತ್ರಕ್ಕೆ ಯುಲ್ ಬಿ ವೆರಿ ರೆಸ್ಪಾನ್ಸಿಬಲ್ ಅಬೌಟ್ ಯುವರ್ ಬಿಲಾಂಗಿಂಗ್ಸ್. ನೀವು ನೋಡ್ಕೋತೀರಾ ಬ್ಯಾಗ್ ಎಲ್ಲಿದೆ, ಯಾರು ಕದ್ದು ಬಿಡ್ತಾರಾ ಅಂತ. ಸೊ ಯಾವ ಸ್ಟಾಪಲ್ಲಿ ಇಳಿಬೇಕು ಅದನ್ನ ನೋಡ್ಕೋತೀರಾ ಫಸ್ಟು. ಸೊ ನಿಮಗೆ ಆಟೋಮೆಟಿಕಲಿ ಆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ಲೈಕ್ ಒನ್ಸ್ ಯು ಗೋ ಆನ್ ಅ ಸೋಲೋ ಟ್ರಿಪ್ ಆರ್ ಒನ್ಸ್ ಯು ಟ್ರಾವೆಲ್ ಮೋರ್, ಲೈಕ್ ನಿಮ್ ಲೈಫ್ ಮೇಲೆ ಸೊ ನೀವು ಜಾಸ್ತಿ ಟ್ರಾವೆಲ್ ಮಾಡಿದಷ್ಟು ನಿಮಗೆ ಲೈಫ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಗುತ್ತೆ. ಸೊ ದಟ್ ಇಸ್ ವಾಟ್ ಐ ಫೀಲ್. ಸೊ ದಟ್ ಇಸ್ ವೈ ಎವ್ರಿಬಡಿ ಶುಡ್ ಟ್ರಾವೆಲ್. ಬಟ್ ಆಲ್ಸೋ ಸೋಲೋ ಟ್ರಾವೆಲ್ಸ್ ಅಂದ್ರೆ ಭಯ ಆಗಲ್ವಾ? ಲೈಕ್ ಯು ನೆವರ್ ನೋ, ಲೈಕ್ ಅಂದ್ರೆ ಆ ಜಾಗ ಹೇಗೆ, ಅಲ್ಲಿ ಜನರು ಹೇಗೆ. ಐ ಮೀನ್ 90% ಆಫ್ ದ ಟೈಮ್ಸ್ ಒಳ್ಳೆಯವರೇ ಸಿಗ್ತಾರೆ, ಬಟ್ ಯು ನೆವರ್ ನೋ, ರೈಟ್? ಅಂದ್ರೆ ನನಗೆ ಪ್ರತಿ ಸಲಿ ಒಂದ್ ದೇಶಕ್ಕೆ ಹೋದಾಗ್ಲೂ ಅದು ಭಯ ಇದ್ದೇ ಇರುತ್ತೆ. ಸೊ ಓಕೆ, ಲೈಕ್ ಹೊಸದು ನನಗೆ ಎಷ್ಟೇ ಸಲ ಹೋದ್ರು ಪ್ರತಿ ಸಲ ಫಸ್ಟ್ ಟೈಮ್ ಹೋಗಿರೋ ತರನೇ ಇರುತ್ತೆ. ಅಯ್ಯೋ ಏನಾಗತ್ತೋ ಭಯ, ಯಾರು ಸಿಗ್ತಾರೋ ಏನೇನಿರ್ತಾರೋ ಅಂತ. ಬಟ್ ಅಗೇನ್ ಅಟ್ ದಿ ಎಂಡ್ ಆಫ್ ದಿ ಡೇ ವೆನ್ ಐ ಕಂಪ್ಲೀಟ್ ದಿ ಟ್ರಿಪ್, ವಾಪಸ್ ಕೂತು ಹಿಂದೆ ತಿರುಗಿ ನೋಡಿದಾಗ ಲೈಕ್ ಎಷ್ಟು ಚೆನ್ನಾಗಿ ಆಗೋಯ್ತಲ್ಲ ಅನ್ಸುತ್ತೆ. ಅದೊಂದು ಫೀಲಿಂಗ್ಗೋಸ್ಕರ ನಾನು ಮತ್ತೆ ಹೋಗ್ಬೇಕು ಅನ್ಸುತ್ತೆ ನನಗೆ. ಸೊ ನನಗೆ ಇದುವರೆಗೂ ಅಂತ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾಗಿಲ್ಲ, ಲೈಕ್ ಅಂದ್ರೆ ಆ ಥರದ್ದು ಲೈಕ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ಬಟ್ ಅಗೇನ್ ಐ ಹ್ಯಾವ್ ಫೇಸ್ಡ್ ಸ್ಕ್ಯಾಮ್ ಇಶ್ಯೂಸ್. ಹೇಗೆ ಒಂದು ಬೇರೆ ದೇಶದಲ್ಲಿ ನೋ ದಟ್ ಇಸ್ ನಾಟ್ ಭಯ ಅಟ್ ಆಲ್ ನನಗೆ. ಸೊ ಭಯ ಇಸ್ ಸಮಥಿಂಗ್ ಎಲ್ಸ್. ಲೈಕ್ ಸೊ ಫಾರ್ ಎಕ್ಸಾಂಪಲ್ ಯು ಆರ್ ಕಾಟ್ ಇನ್ ಅ ಫೈಟ್ ಆರ್ ಸಮಥಿಂಗ್, ದಟ್ ಇಸ್ ಲೈಕ್ ಫಾರ್ ಮೀ ನನಗೆ ಅದು ಆ ಥರದ ಭಯ. ದಿ ಸ್ಕ್ಯಾಮ್ಸ್ ಆರ್ ಲೈಕ್ ರಿಲೇಟೆಡ್ ಟು ಮಾನಿಟರಿ, ದುಡ್ಡಿನ ರಿಲೇಟೆಡ್ ಇದು. ಸೊ ಫಾರ್ ಎಕ್ಸಾಂಪಲ್ ವಿಯೆಟ್ನಾಮಲ್ಲಿ ಇಳಿದ ತಕ್ಷಣ ಅಲ್ಲಿ ಇಂಗ್ಲೀಷ್ ಬರೋದೇ ಇಲ್ಲ ಯಾರಿಗೂ. ಸೊ ಅರ್ಧಕ್ಕರ್ಧ ಒಂದು ಸಿಟಿ ಒಳಗೆ ಒಂದು 5% ಜನ ಮಾತಾಡ್ಬೋದು ಅಷ್ಟೇ, ಮಿಕ್ಕಿದೆಲ್ಲ ವಿಯೆಟ್ನಾಮೀಸ್ ಅಥವಾ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಮಾತಾಡಿದ್ ನಾನು. ಸೊ ಅಲ್ಲಿ ಇಳುತ್ತಾ ಇದ್ದಂಗೆ ಇಷ್ಟು ಇಂಡಿಯನ್ಸ್ ಹೋಗ್ತಾರಲ್ಲ ಅಲ್ಲಿಗೆ. ಹಾ ಖಂಡಿತ ಇಂಡಿಯನ್ಸ್ ಅಂತೂ ಹೋಗ್ತಾರೆ. ಬಟ್ ಅಗೇನ್ ಅಲ್ಲಿ ಲೋಕಲೈಟ್ಸ್ ನಾನು ಹೇಳ್ತಾ ಇರೋದು. ಯಾ ಐ ನೋ, ಬಟ್ ಅಂದ್ರೆ so everybody uses the translator. Yeah, most device? Of them. Oh, yeah. Okay. ನಿಮಗೆ ಥೈಲ್ಯಾಂಡ್ ಅಲ್ಲಿ ಅದಾಗೋದಿಲ್ಲ. ಸೊ ಥೈಲ್ಯಾಂಡ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಮಾತಾಡೋರು ಸಿಗ್ತಾರೆ. ಬಟ್ ಅಗೇನ್ ವಿಯೆಟ್ನಾಮೀಸ್ ಅವರು ವಿಯೆಟ್ ಅವರು ಬರೀ ವಿಯೆಟ್ನಾಮೀಸ್ ಮಾತಾಡ್ತಾರೆ, ವಿಯೆಟ್ನಾಂ ಅವರು. ಸೊ ಅಲ್ಲಿ ಇಂಗ್ಲಿಷ್ ಮಾತಾಡೋ ಪರ್ಸೆಂಟೇಜ್ ವೆರಿ ಕಮ್ಮಿ. ಸೊ ನಾನು ಏರ್ಪೋರ್ಟ್ ಇಂದ ಇಳಿದು ಟೂರಿಸ್ಟ್ ಸ್ಪಾಟ್. ಯಾ ಇಟ್ ಈಸ್ ಅ ಟೂರಿಸ್ಟ್ ಸ್ಪಾಟ್. ಬಟ್ ಅಗೇನ್ ಆ ತರನೇ. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಏನಕ್ಕೆ ಅಂತ. ಬಟ್ ದಟ್ ಇಸ್ ದೇರ್ ಕಲ್ಚರ್. ಸೊ ಅಲ್ಲಿ ವಿಯೆಟ್ನಾಮೀಸ್ ಮಾತಾಡ್ತಾರೆ. ಸೊ ಅಲ್ಲಿ ಇಳಿತಾ ಇದ್ದಂಗೆ ನಾನು ಏರ್ಪೋರ್ಟ್ ಇಂದ ಸಿಟಿಗೆ ಹೋಗೋದಕ್ಕೆ, ವಿಚ್ ಇಸ್ ಅಗೇನ್ 5 ಕಿಲೋಮೀಟರ್ಸ್ ದೂರ ಏನೋ ಇದೆ ಅಷ್ಟೇ. ಸೊ ದೇ ಗೊತ್ತಾಗಿ ಟೂರಿಸ್ಟ್ ಅಂತ ಗೊತ್ತಾಗಿ ದೇ ಆಲ್ಮೋಸ್ಟ್ ಕೋಟೆಡ್ ಮೀ 700 to 1000 rupees. ಜಸ್ಟ್ 3-4 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಅಲ್ಲಿಂದ. ಯೂಶಲಿ ನಾನು ದ ನೆಕ್ಸ್ಟ್ ಪಾಯಿಂಟ್ ವಾಸ್, ಅಲ್ಲಿ ನಾನು ಆ ಥರ ಹೋದಾಗ ನನಗೆ ಲೈಕ್ ಒಂದು ಪ್ಲೇಸ್ಗೆ ಹೋಗೋ ಮುಂಚೆ ನಾನು ರಿಸರ್ಚ್ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಎಷ್ಟು ಬೇಕಾಗುತ್ತೆ, ಎಷ್ಟು ದುಡ್ಡು ಬೇಕಾಗುತ್ತೆ, ಕಂಪ್ಲೀಟ್ಲಿ ಆನ್ಲೈನ್. ಸೊ ಇವತ್ತು ಪ್ರತಿಯೊಂದೂ ಮೊಬೈಲಲ್ಲೇ ಇದೆ. ನೀವು ಯಾವುದೊಂದು ಯೂಟ್ಯೂಬ್, ಗೂಗಲ್ ಯಾವುದೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಕೋತೀರಾ. ಸೊ ಆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಆ ಪ್ಲೇಸ್ ಹೆಸರು ಯೂಟ್ಯೂಬಲ್ಲಿ ಸಿಕ್ಬಿಟ್ರೆ ಆಲ್ರೆಡಿ ಮುಂಚೆ ಹೋಗಿರೋರು ಅಥವಾ ಆ ಥರದ್ದು ನಿಮಗೆ ಸಿಕ್ಬಿಡುತ್ತೆ ವಿಡಿಯೋಸು. ಸೊ ಇಲ್ಲ 700-800 ಆಗೋದಿಲ್ವಲ್ಲ ಅಂತ ನಾನು ನೋಡಿದಾಗ, ಸೊ ಅಲ್ಲಿ ನನ್ನ ಪುಣ್ಯಕ್ಕೆ ಯಾರೋ ಇಂಗ್ಲೀಷ್ ಮಾತಾಡೋರು ಬಂದರು, ಇಲ್ಲ ಇಲ್ಲಿ ಹೋಗು ಅಂತ ಹೇಳಿದ್ರು. ಸೊ ಆ ಬಸ್ ಏನಿದೆ ಅದ್ರ ಹಿಂದೆ ಇನ್ನೊಂದು ಬಸ್ ಇದೆ. ಸೊ ಐ ರೀಚ್ ಮೈ ಡೆಸ್ಟಿನೇಷನ್ ಇನ್ 15 rupees ಐ ಗೆಸ್. 15 ರೂಪಾಯಿ ಒಳಗೆ ಮುಗೀತು ನನಗೆ. 15 rupees to 700 rupees ಈ ಥರ ಡಿಫ್ರೆನ್ಸ್. ಈ ಥರದ ವಿಚಾರಗಳನ್ನ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ನೋ ಐ ಡಿಂಟ್ ಪೇ. ಸೊ ಲಕ್ಕಿಲಿ ರಿಸರ್ಚ್ ಮಾಡ್ಕೊಂಡು ಹೋಗಿದ್ರಿ. ನನಗೆ ಡೌಟ್ ಬಂತು ಏನೋ ಆಗಿದೆ ಅಂತ. ಸೊ ಅದನ್ನ ನಮ್ಮ ಜನಕ್ಕೆ ತಿಳ್ಸ್ಕೊಡೋಕೆ ನಾನು ಈ ಸೀರೀಸ್ಗಳು ಮಾಡ್ತಿರೋದು. ಸೊ ಈ ತರ ಕಮ್ಮಿ ಯಾರೋ ಒಬ್ರು ನನ್ನ ಫಾರ್ ಎಕ್ಸಾಂಪಲ್ ನನ್ನ ವಿಡಿಯೋಸ್ ಮಲೇಷ್ಯಾ ನೋಡಿ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಬ್ರೋ ನಾವು ಹೋಗಿದ್ವಿ ಇದು ಅಂತ. ಸೊ ಅದು ಅರ್ಧಕ್ಕರ್ಧ ಜನ ಮೆಸೇಜ್ ಮಾಡೋದೇನು ಅಂದ್ರೆ ಅದರಲ್ಲಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಅಂದ್ರೆ ಜಾಸ್ತಿ ಓವರ್ ಚಾರ್ಜ್ ಮಾಡ್ತಾ ಇದ್ರಿ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ. ನಾನು ನೋಡಿದ್ದೆ ನಿಮ್ಮ ವಿಡಿಯೋದಲ್ಲಿ ಈ ತರ ಹೋಗ್ಬೋದು ಅಂತ. ಸೊ ದಟ್ ಇಸ್ ವೈ ಐ ಸೇವ್ಡ್ ಮನಿ ದೇರ್ ಅಂತ. ಸೊ ದಟ್ ಇಸ್ ಆಲ್ ಐ ವಾಂಟೆಡ್. ಸೊ ಕಮ್ಮಿ ದುಡ್ಡಲ್ಲಿ ರಾಜನ್ ತರ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ನೀವು ಆಲ್ರೆಡಿ ಜಾಸ್ತಿ ಸ್ಪೆಂಡ್ ಮಾಡಿರ್ತೀರಲ್ಲ ಟು ಶೋ ದ ವಿಡಿಯೋ. ನಂದು ಹೋಗ್ಲಿ, ಬೇರೆಯವ್ರದ್ದು ಹೋಗ್ಬಾರ್ದು, ಆಡಿಯನ್ಸ್ ನನ್ನ ಫಾಲೋವರ್ಸ್ ಹೋಗ್ಬಾರ್ದು. ಒಂದು ಕಂಟೆಂಟ್ ನನ್ನ ನಂಬಿ ಫಾಲೋ ಮಾಡಬಾರ್ದು. ಸೇವ್ ಮನಿ ಎಲ್ಲರೂ ಸೇವ್ ಮಾಡಿರೋ ಅಷ್ಟು 50% ನಿಮಗೆ ಕೊಟ್ಬಿಟ್ರೆ ನೀವೇ ಶೂಟ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಎವ್ರಿಥಿಂಗ್ ಯು ಟೇಕ್ ಕೇರ್.
ಕಂಪ್ಲೀಟ್ಲಿ. ಸೊ ಎಡಿಟಿಂಗ್ಗೆ ಈ ನಡುವೆ ಸೊ ಕೆಲವೊಂದು ಪ್ರಾಜೆಕ್ಟ್ಸ್ನ ನನ್ನ ಫ್ರೆಂಡ್ಸ್ಗೆ ಇದು ಮಾಡ್ತಾಯಿದ್ದೀನಿ, ಲೈಕ್ ನನ್ನ ಎಡಿಟರ್ಸ್ ಫ್ರೆಂಡ್ಸ್ಗೆ. ಸೊ ವೆನ್ ಐ ಆಮ್ ನಾಟ್ ಅವೈಲಬಲ್, ಸೊ ಅವ್ರಿಗೆ ಎಡಿಟ್ ಮಾಡೋಕೆ. ಅದು ಬಿಟ್ಟು ಕಂಪ್ಲೀಟ್ಲಿ ಇಟ್ಸ್ ಒನ್ ಮ್ಯಾನ್ ಶೋ. ಹೌ ಡು ಯು ಶೂಟ್? ಕಂಪ್ಲೀಟ್ಲಿ ಆನ್ ಮೊಬೈಲ್, ಐಫೋನ್ಸ್. ಕಂಪ್ಲೀಟ್ಲಿ ಐಫೋನ್ ಬಂದು ಕ್ವಾಲಿಟಿ ಬಂದ ಮೇಲೆ ಐ ಡೋಂಟ್ ಥಿಂಕ್ ಕ್ಯಾಮ್ರಾ ಬೇಕಾಗಿಲ್ಲ. ಆ್ಯಂಡ್ ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ರಿಲಯಬಲ್. ಆ್ಯಂಡ್ ಕ್ಯಾಮ್ರಾ ಐ ಥಿಂಕ್ ನನ್ನ ಪ್ರಕಾರ ಅಟೆನ್ಷನ್ ಕ್ಯಾಪ್ಚರ್ ಮಾಡುತ್ತೆ ಜನರದ್ದು ವೆನ್ ಯು ಆರ್ ಶೂಟಿಂಗ್ ಇನ್ ಅ ಕ್ರೌಡೆಡ್ ಏರಿಯಾ. ಸೊ ಅದಕ್ಕೆ ನಾನು ಮೊಬೈಲ್ ಅಂದ್ರೆ ಮೊಬೈಲ್ ತಾನೇ ಇದ್ದಾರೆ, ಇಟ್ಸ್ ಓಕೆ ಅಂತ ಇರ್ತಾರೆ. ಆ ಥರ ಇರುತ್ತೆ. ಕ್ಯಾಮ್ರಾ ಆದರೆ ಎವ್ರಿಬಡಿ ವಿಲ್ ಲೈಕ್ ಓ ಏನೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದಾನೆ. ಆರ್ ಯು ಆನ್ ಇಂಟ್ರೋವರ್ಟ್ ಪರ್ಸನ್? ನೋ, ಐ ಮೀನ್ ಆಂಬಿವರ್ಟ್. ಡಿಪೆಂಡ್ಸ್, ಲೈಕ್ ಡಿಪೆಂಡ್ಸ್ ಆನ್ ಮೈ ಮೂಡ್ ಅಷ್ಟೇ. ಸೊ ಆಂಬಿವರ್ಟ್. ಸೊ ಹೊರಗೋದಾಗ ಮಾತಾಡ್ಬೇಕು ಅಂದ್ರೆ ಇಲ್ಲ ಮಾತಾಡ್ತೀನಿ, ಮಾತಾಡ್ತೀನಿ. ಒಬ್ಬನೇ ಇರಬೇಕು ಅಂತ ಅನ್ಸುತ್ತೆ ಒಬ್ಬನೇ ಇರ್ತೀನಿ. ಸುಸ್ತಾಗ್ಬಿಟ್ಟು ಬಿಟ್ಬಿಟ್ರೆ ನನಗೆ ಯಾರ ಜೊತೆ ಮಾತಾಡ ಕಂಪ್ಲೀಟ್ಲಿ ಇಂಟ್ರೋವರ್ಟ್ ನಾನು ಅವಾಗ. ಅದೇ ಫುಲ್ ಎನರ್ಜಿ ಜೋಶಲ್ಲಿದ್ರೆ ಎಲ್ಲರ ಜೊತೆ ಮಾತಾಡ್ಬಿಡ್ತೀನಿ. ಓಕೆ, ಆ ಥರ. ನೀವು ಹೇಳಿದ್ರಿ ಯು ವರ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ಸೋ ರಾಮ್ನ ಅವತಾರಗೆ ಅಂತ. ಹೌ ಡಿಡ್ ದಟ್ ಹ್ಯಾಪನ್? ಸೊ ಹೌ ಡಿಡ್ ದಟ್ ಹ್ಯಾಪನ್? ಅಗೇನ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ನನ್ನ ಲೈಫಲ್ಲಿ ಇರೋ ಬರೋದೆಲ್ಲ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಿಂದನೇ ಆಗಿರೋದು. ನನಗೆ ಆಸ್ ಎ ಸೈಡ್ ಲೈಕ್ ಇಂಜಿನಿಯರಿಂಗ್ ಟೈಮಿಂದನೂ ನನಗೆ ಐ ವಾಸ್ ಇನ್ ಟು ದಿಸ್ ಕ್ರಿಯೇಟಿವ್ ಫೀಲ್ಡ್. ಏನಾದ್ರು ಇಲ್ಲ ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲ ಬರೀಬೇಕು, ಸೊ ಇಲ್ಲ ಅಂದರೆ ಡೈರೆಕ್ಷನ್ ಮಾಡಬೇಕು ಏನಾದರೂ ಅಂತ. ನಮ್ಮ ಶಾರ್ಟ್ ಫಿಲ್ಮ್ ಕೂಡ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಾಮಿನಿ ಆಗಿತ್ತು, ಲೈಕ್ ಒನ್ ಆಫ್ ದ ಫೈನಲಿಸ್ಟ್ 2020 ಇದು ನೀವು ಅದರಲ್ಲೂ ಎಡಿ ಆಗಿದ್ರಾ? ಅದರಲ್ಲಿ ನೋ, ದಟ್ ವಾಸ್ ಮೈ ಓನ್ ಪ್ರಾಜೆಕ್ಟ್. That was like I was an actor, I was a director, I was a writer of that. Okay. So complete. ಅದರ ಹೆಸರು ದ್ವಾರ ಅಂತ. ಸೊ ಅದು 2020 ಅಲ್ಲಿ BISFF ಅಲ್ಲಿ ಒನ್ ಆಫ್ ದ ಐ ಥಿಂಕ್ ಟಾಪ್ 5 ಫೈನಲಿಸ್ಟ್ ಅಲ್ಲಿ ಇದ್ದದ್ದು. ಸೊ ಅನ್ಫಾರ್ಚುನೇಟ್ಲಿ ವಿ ಡಿಡ್ಂಟ್ ವಿನ್, ಬಟ್ ಅಗೇನ್ ಆ ಥರ ಒಂದು ಇತ್ತು. ಸೊ ಅಗೇನ್ ಅದು ಕೂಡ ಮನೇಲಿ ಒಂದು ಹೆಲ್ಪ್ ಆಯ್ತು. ಓ ಏನೋ ಮಾಡ್ತಾನೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಏನೋ ಆಗುತ್ತೆ ಅನ್ನೋ ಥರದ್ದು. ಸೊ ದಟ್ ಇಸ್ ವೈ ಇಂಜಿನಿಯರಿಂಗ್ ಅದು ಏನೋ ಬ್ಲೈಂಡ್ ಕಾನ್ಫಿಡೆನ್ಸ್ ಅದು. ಸೊ ಐ ಸಜೆಸ್ಟ್ ಬೇರೆಯವ್ರಿಗೆ ಆ ಥರ ಮಾಡಬೇಡಿ ಅಂತ. ಬಟ್ ಅಗೇನ್ ಅದೇನು ಅಂತ ಗೊತ್ತಿಲ್ಲ, ಆ ಟೈಮ್ ಹಂಗೆ ಅನ್ಸ್ಬಿಡ್ತು, ಅಟೆಂಡೇ ಮಾಡಬಾರ್ದು ಯಾವ ಪ್ಲೇಸ್ಮೆಂಟ್ನು ಅಂತ. ಸೊ ಐ ವಾಸ್ ಓನ್ಲಿ ಒನ್, ಲೈಕ್ ಎಲ್ಲರೂ ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡ್ತಾರೆ, ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಯಾಕೆ ಅಟೆಂಡ್ ಮಾಡಲ್ಲ, ಇಲ್ಲ ಮಾಡಲ್ಲ. ಅವಾಗ ಆಲ್ರೆಡಿ ಹೇಳಿದ್ರ ಮನೇಲಿ ಇಲ್ಲ ನಾನು ಕಂಟಿನ್ಯೂ ಮಾಡಲ್ಲ ಅಂತ? PU ಲೇ ಡಿಸೈಡ್ ಆಗಿದ್ದು ನಾನು ಕ್ರಿಯೇಟಿವ್ ಫೀಲ್ಡ್ಗೆ ಹೋಗ್ತೀನಿ ಅಂತ. ಸೊ ತಲೆಯಲ್ಲಿ PU ಲೇ ಇದ್ದಿದ್ದು. ಅಗೇನ್ ಮನೇಲಿ ಅಂತ ಒಂದು ಡಿಗ್ರಿ ಅಂತ ಆಗಬೇಕು, ಒಬ್ಬ ಮನುಷ್ಯನಿಗೆ ಡಿಗ್ರಿ ಅಂತ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ. ವಿಚ್ ಇಸ್ ದ ಡಿಗ್ರಿ ದಟ್ ಎನಿಬಡಿ ವುಡ್ ವಾಂಟ್? ಇಂಜಿನಿಯರಿಂಗ್. ಸೊ ದಟ್ ಇಸ್ ವೈ ಆಯ್ತು ನಾನು ಇಂಜಿನಿಯರಿಂಗ್ ಸೇರ್ಕೋತೀನಿ, ಬಟ್ ಅಗೇನ್ ನಾನು ಕೆಲಸಕ್ಕೆಲ್ಲ ಹೋಗಲ್ಲ ಅಂತ. ಲೈಕ್ ಆಯ್ತು ಅವ್ರಿಗೇನು ಅಂದರೆ ಓಕೆ ಫಸ್ಟ್ ಇವ್ನು ಹೋಗ್ಬಿಡ್ಲಿ ಇಂಜಿನಿಯರಿಂಗ್, ಆಮೇಲೆ ನೋಡ್ಕೊಳ್ಳೋಣ ಚೇಂಜ್ ಆಗ್ತಾನೆ ಆಮೇಲೆ ಮುಂದೆ ಅಂತ. ನಾನು ಚೇಂಜ್ ಆಗಲ್ಲ, ನಾನು ಚೇಂಜ್ ಆಗ್ಲೂ ಇಲ್ಲ. ಸೊ ಕೊನೆಗೆ ದೇವರ್ ಲೈಕ್ ಟೇಕ್ 1-2 years ಟೈಮ್, ಏನು ಮಾಡುತ್ತೆ ಮಾಡು ಅಂತ. ಸೊ ದಟ್ ಹೆಲ್ಪ್ ಡಿ ಅ ಲಾಟ್. ಒನ್ಸ್ ಬರ್ತಿದ್ದಂಗೆ ಲೈಕ್ ಔಟ್ ಆಫ್ ಸಿಗ್ತಿದ್ದಂಗೆ ಲೈಕ್ ಅಗೇನ್ ಸೋಷಿಯಲ್ ಮೀಡಿಯಾ ಇರೋ ಬರೋರಿಗೆಲ್ಲ ಮೆಸೇಜ್ ಹಾಕಿದ್ದೀನಿ ನಾನು. ಐ ಆಮ್ ಏನೋ ಈ ಥರ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ನೋಡಿ, ಸೊ ಇಫ್ ದೇರ್ ಇಸ್ ಎನಿ ಡೈರೆಕ್ಷನ್ ಅಥವಾ ಚಾನ್ಸ್ ಇದ್ರೆ ಕೊಡಿ ಅಂತ ಇರೋ ಬರೋರಿಗೆಲ್ಲ. ಸೊ ಇವತ್ತೇನಾರು ನೀವು ಸ್ಯಾಂಡಲ್ವುಡ್ ಯಾರ್ದಾದ್ರು ಪರ್ಸನಲ್ ಮೆಸೇಜ್ ಓಪನ್ ಮಾಡಿ ನನ್ನ ಅಕೌಂಟ್ ಓಪನ್ ಚೆಕ್ ಮಾಡಿದ್ರೆ ಇರೋ ಬರೋದೆಲ್ಲ ಇರುತ್ತೆ. ಒಂದು 100 ಜನ ದಿನಕ್ಕೆ ನನಗೆ ಅದೇ ಕೆಲಸ. ರಿಪ್ಲೈ ಮಾಡಿದ್ರು ಅದರಲ್ಲಿ ಒಂದು 2-3 ಜನ ರಿಪ್ಲೈ ಮಾಡಿದ್ರು. ಸೊ ಬಟ್ ಏನು ಅಂದ್ರೆ ನಾಟ್ ಆಸ್ 2-3 ಜನ ರಿಪ್ಲೈ ಮಾಡಿದ್ರು ಅಂದ್ರೆ ಐ ಕಾಂಟ್ ಬ್ಲೇಮ್ ದೆಮ್ ಆಲ್ಸೋ, ಬಿಕಾಸ್ ಅವ್ರು ನೋಡಿರಲ್ಲ. ನೋಡಿದ್ರೆ ಅದಕ್ಕೆ 100 ಜನ 200 ಜನ ಮೆಸೇಜ್ ಮಾಡ್ತಾರೆ ದಿನಕ್ಕೆ. And it's not just ಬರೀ ಮೆಸೇಜ್ ಆಲ್ಸೋ, ರೈಟ್? ಲೈಕ್ ಇಫ್ ದೇ ಆರ್ ಇನ್ ದ ಇಂಡಸ್ಟ್ರಿ, ಈ ತರ ಶಾರ್ಟ್ ಮೂವಿ ಮಾಡಿದೀನಿ ಅಂತ ಕಳ್ಸಿರೋರು ಅಷ್ಟು ಜನ ಇರ್ತಾರೆ. ಇವಾಗ ಒಂದಿಷ್ಟು ಅಕೌಂಟ್ ಇಟ್ಕೊಂಡಾಗ ನಮ್ಗೆ ಬರೋ ಮೆಸೇಜಸ್ ನೋಡಿದಾಗ ಗೊತ್ತಾಗುತ್ತೆ ಇಲ್ಲ ಅಂತ. ಸೊ ಆ ಟೈಮ್ಗೆ ಅಯ್ಯೋ ಯಾರು ಮೆಸೇಜ್ ಮಾಡ್ತಾ ಇಲ್ವಲ್ಲ, ರಿಪ್ಲೈ ಮಾಡ್ತಿಲ್ವಲ್ಲ ಅಂತ. ಸೊ 1-2-3 ಜನ ರಿಪ್ಲೈ ಮಾಡಿದ್ರು. ಸೊ ಅದರಲ್ಲಿ ಒನ್ ಎಸ್ ಸ್ಟಾಕರ್ ಅಂತ ಫಸ್ಟ್ ನನ್ನ ಐಡಿ ಆಗಿ ಹೋಗಿದ್ದು, ಸ್ಟಾಕರ್ ಫಿಲಮ್ ಅಂತ. ಸೊ ಅಲ್ಲಿ ಐ ವರ್ಕ್. ಅದಾದ್ಮೇಲೆ ಅಗೇನ್ ಆ ಪ್ರಾಜೆಕ್ಟ್ ಆದ್ಮೇಲೆ ಅಗೇನ್ ಮುಂದೆ ಏನು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಒಂದು ಕೆಲಸ ಅಂತ ತಗೊಂಡ್ರೆ, ನೀವು ಇಂಜಿನಿಯರ್ ಕೆಲಸ ಅಂತ ತಗೊಂಡ್ರೆ ಬೆಳಗ್ಗೆ ಆದ್ರೆ ಯು ಹ್ಯಾವ್ ಅ ಫಿಕ್ಸ್ ಶೆಡ್ಯೂಲ್, ಏನ್ ಮಾಡಬೇಕು. ಯಾರೊಬ್ರು ಹೇಳ್ತಾರೆ, ನಿಮ್ ಸೀನಿಯರ್ ಯಾರೊಬ್ರು ಹೇಳ್ತಾರೆ ಇದು ಮಾಡು ಅದು ಮಾಡು ಅಂತ, ಯು ಆರ್ ಡನ್ ವಿತ್ ಇಟ್, ಯು ಡನ್ ಫಾರ್ ದ ಡೇ. ನಮ್ಮ ಫೀಲ್ಡಲ್ಲಿ ನೋ, ವಿ ಡೋಂಟ್ ನೋ. ಲೈಕ್ ಒಬ್ಬ ದಿಸ್ ಇಸ್ ದ ಏನಂತಾರೆ ಸಿಚುವೇಶನ್ ಆಫ್ ಆಲ್ಮೋಸ್ಟ್ ಎವ್ರಿ ಎಡಿ. ಸೊ ಇವಾಗಲೂ ಕೂಡ ಅಷ್ಟೇ. ಸೊ ಅವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ನೆಕ್ಸ್ಟು ಏನೋ ಈಗ ಒಂದು ಪ್ರಾಜೆಕ್ಟ್ ಆಯಿತು, ನೆಕ್ಸ್ಟ್ ಏನೋ ಗೊತ್ತಿಲ್ಲ. ಸೊ ಐ ವಾಸ್ ಇನ್ ದ್ಯಾಟ್ ಫೇಸ್. ಅಗೇನ್ ಫಸ್ಟ್ ಒಂದು ಪ್ರಾಜೆಕ್ಟ್ ಆದಮೇಲೆ ಎಲ್ಲರಿಗೂ ಮೆಸೇಜ್ ಮಾಡು ಮತ್ತೆ ಯಾರು ರಿಪ್ಲೈ ಮಾಡ್ತಾರ ಅಂತ. ಸೊ ಅವಾಗ ಥ್ಯಾಂಕ್ಫುಲಿ ರಿಷಿ ಅವ್ರದ್ದು ರಾಮನ ಅವತಾರ ನಮ್ಮ ವಿಕಾಸ್ ಸರ್ ಇದ್ದಾರೆ ಡೈರೆಕ್ಟ್ರು. ಸೊ ಅವರು ರಿಪ್ಲೈ ಮಾಡಿದ್ದು ಓಕೆ ಇಲ್ಲ ಬಂದು ಜಾಯ್ನ್ ಆಗೋ ಅಂತ. ಸೊ ಅಲ್ಲಿ ವರ್ಕ್ ಮಾಡಿದ್ದು ಕಂಪ್ಲೀಟ್ಲಿ ಸೈಮಲ್ಟೇನಿಯಸ್ಲಿ. ಐ ಸ್ಟಾರ್ಟೆಡ್ ವಿತ್ ದಿಸ್ ಬೆಂಗಳೂರು ನಕ್ಷೆ. ಸೊ ಅವಾಗ ದಟ್ಸ್ ಹೌ ದ ವ್ಲಾಗಿಂಗ್ ಸೊ ಸೈಮಲ್ಟೇನಿಯಸ್ಲಿ ನಾನು ಅಲ್ಲಿ ವರ್ಕ್ ಮಾಡ್ತಾನೆ. ಸೊ ಅಲ್ಲಿ ಸೈಮಲ್ಟೇನಿಯಸ್ಲಿ ಇದನ್ನ ಶುರು ಮಾಡಿದ್ದು. ಬಿಕಾಸ್ ಅಲ್ಲಿ ಏನು ಅಂದ್ರೆ ಅದೊಂದು ಸುಮ್ಮನೆ ಐಡಿಯಾ ಬಂತಷ್ಟೇ. ಸೊ ಹೆಂಗಿದ್ರು ಫೇಸ್ ಅಂತೂ ತೋರಿಸಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನು ಫೇಸ್ ತೋರಿಸೇ ಇರಲಿಲ್ಲ ಬೆಂಗಳೂರು ನಕ್ಷೆಲಿ. ಯಾಕೆಂದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅಕಸ್ಮಾತ್ ಇದು ವರ್ಕ್ ಆಗಿಲ್ಲ ಅಂದ್ರೆ ಜನಕ್ಕೆ ಮುಖ ಹೆಂಗ್ ತೋರಿಸೋದು ಆ ತರ. ವರ್ಕ್ ಆದ್ಮೇಲೆ ಮುಖ ತೋರಿಸಿದ್ದು. ನಾನು ಆಕ್ಚುಲಿ ಫೇಸ್ ರಿವೀಲ್ ಮಾಡಿದ್ದೆ 17K 18K ಇದ್ದಾಗ ನನ್ನ ಫೇಸ್ ರಿವೀಲ್ ಮಾಡಿದ್ದು. ಸೊ ಅಲ್ಲಿವರೆಗೂ ವರ್ಕ್ ಆಗಿಲ್ಲ ಅಂದ್ರೆ ಆಮೇಲೆ ಎಲ್ಲ ನೋಡು ಇವನೇ ತಾನೆ ಅನ್ನೋದು ಬದಲು ಓಕೆ ಮುಖ ತೋರ್ಸೋದ್ ಬೇಡ, ಫಸ್ಟ್ ನಮ್ ಕಂಟೆಂಟ್ ನೋಡಿ ಜನಕ್ಕೆ ಇಷ್ಟ ಆದ್ರೆ ಆಮೇಲೆ ತೋರ್ಸೋಣ
ಅಂತ ಇದ್ದಿದ್ದು ಅದು. ಸೊ ದಟ್ ಇಸ್ ವೈ ಫಿಲಮ್ ಫೀಲ್ಡ್ ಅಲ್ಲಿ ಅಂಡ್ ಆಕ್ಚುಲಿ ಅಡ್ವಾಂಟೇಜ್ ಅದೇನು ಅಂದ್ರೆ ಫಿಲಮ್ ಮೂವಿಲಿ ಒಂದೊಂದು ದಿನ ಒಂದೊಂದು ಸ್ಪಾಟ್ ಇರ್ತದೆ ಶೂಟ್ ಮಾಡೋದಕ್ಕೆ. ಸೊ ಒಂದಿನ ಬೆಂಗಳೂರಲ್ಲಿ ಮಾಡಿದ್ರೆ ಇನ್ನೊಂದು ದಿನ ಬೇರೆ ಎಲ್ಲೋ ಮಾಡ್ತಾ ಇದ್ವಿ. ಸೊ ನಂಗೆ ಅದೊಂದು ಟ್ರಾವೆಲ್ ಆಗೋಯ್ತಲ್ಲ, ಸೊ ಅಲ್ಲೇ ಒಂದು ವಿಡಿಯೋ ಶೂಟ್ ಮಾಡಿ ಹಾಕ್ಬಿಡ್ತಿದ್ದೆ. ಸೊ ಆ ಥರ ಶುರು ಆಗಿದ್ದು. ವೈ ಬೆಂಗಳೂರು ನಕ್ಷೆ? ಬೆಂಗಳೂರು ನಕ್ಷೆ ಇಸ್ ಒನ್ ಅದು ಹೇಳೋದ್ರೆ ನಾನು ಕಾಲೇಜ್ ಟೈಮಿಂದ ಈ ಥರ ವ್ಲಾಗರ್ಸ್ನೆಲ್ಲ ಫಾಲೋ ಮಾಡ್ತಾ ಇದ್ದೆ. ಲೈಕ್ ಹಿಂದಿ ವ್ಲಾಗರ್ಸ್ ಇರ್ಬೋದು, ನೋಡ್ತಾ ಇದ್ದೆ ಲೈಕ್ ಎಲ್ಲ ಯಾರು ಇದ್ದಾರೆ ಅಂತ. ಸೊ ಅದರಲ್ಲಿ ನನ್ನ ಫೇವ್ರೇಟ್ ಇದ್ದದ್ದು ಅಂದ್ರೆ ಐ ಡೋಂಟ್ ನೋ ಇಫ್ ಯು ವಾಚ್ ಲೈಕ್ ಮುಂಬೈಕರ್ ನಿಖಿಲ್ ಅಂತ. ಸೊ ಯೂಟ್ಯೂಬಲ್ಲಿ ಹಿ ಈಸ್ ಅ ಮೋಟೋ ವ್ಲಾಗರ್ ಹಿಂದಿಯಲ್ಲಿ. ಸೊ ಅವ್ರು ಏನದು ಅವ್ರ ಆರಿಜಿನ್ ಎಲ್ಲಿಂದ ಮುಂಬೈ ಬೈಕರ್. ಸೊ ಆ ಥರ ಇಟ್ಕೊಂಡಿದ್ರು. ದಟ್ ಇಸ್ ವೈ ಅಲ್ಲೊಂದು ಐಡಿಯಾ ಬಂತು ನನಗೆ, ನನ್ನ ಆರಿಜಿನ್ ಏನು ಬೆಂಗಳೂರು, ಸೊ ಅದನ್ನೊಂದು ನನ್ನ ಹೆಸರಲ್ಲಿ ಇರಬೇಕು. ಸೊ ಅಂತ ಇದ್ದು ದೆನ್ ನಕ್ಷೆ ಇಸ್ ಲೈಕ್ ಪರ್ಸಾನಿಫಿಕೇಶನ್, ನಕ್ಷೆ ಇಸ್ ಮ್ಯಾಪ್. ಸೊ ನಾನೇನು ಅಂದ್ರೆ ಇಡೀ ಬೆಂಗಳೂರು ಏನ್ ಬೇಕು ನನ್ ಕೇಳಿದ್ರೆ ಸಾಕು ಅನ್ನೋ ಥರ ಬೆಂಗಳೂರು ನಕ್ಷೆ ಅನ್ನೋ ಥರ ಪರ್ಸೋನಿಫೈ ಮಾಡೋಣ ಅಂತ ಮಾಡಿದ್ದು ಅಷ್ಟೇ ಅದು. ಸೊ ಡು ಯು ಆಕ್ಚುಲಿ ನೋ ದ ಬೆಂಗಳೂರು ಮ್ಯಾಪ್? ಬೆಂಗಳೂರು ಮ್ಯಾಪ್ ಹಿಂಗೆ ಕೇಳ್ಬಿಟ್ರೆ ನನಗೆ ಹೌ ಫಾರ್ ಇಸ್ ಇವಾಗ ಅದಕ್ಕೆ ಗೂಗಲ್ MG ರೋಡ್ ಫ್ರಮ್ ಗಿರಿನಗರ್? ನಂಗೆ ಅದೊಂದೇ ಗೊತ್ತಿರೋದು. ಇವಾಗ ದಿನ ಬರ್ತೀನಲ್ಲ ಮನೆಯಿಂದ ಆಫೀಸ್ಗೆ. ಹೇಳಿ, ಕಮ್ ಟೆಲ್ ಅಸ್. No comments on that. That's not what my page means. Okay, so ನಮ್ಮ ಶೋ ಅಲ್ಲಿ there's one ಪುಟಾಣಿ segment where I will ask you general knowledge questions. ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀರಾ? ಆಗಿದ್ದೀನಿ. ಕರೆಕ್ಟ್ ಅಲ್ವಾ? ಇವಾಗ ಮತ್ತೆ ನನ್ನ ಶೋ ಅಲ್ಲಿ ನೀವು ಪಾಸ್ ಆಗ್ತೀರಾ ನೋಡೋಣ. ನೀವು ಇಂಗ್ಲೇ ಏನೇನೋ ಕ್ವಶನ್ಸ್ ಕೇಳ್ಬಿಟ್ಟು ಆಮೇಲೆ ನಮ್ಗೆ ಗೊತ್ತಾಗ್ದೆ. ಇವಾಗ ನೀವು ಆಲ್ರೆಡಿ ಮುಖ ತೋರಿಸಿದ್ದೀರಾ. So now all you can do is answer the questions. ಅದೇ ಮುಂಚೆನೇ ವಾರ್ನಿಂಗ್ ಕೊಟ್ಬಿಡ್ತೀನಿ, ನಾವು ಸ್ವಲ್ಪ ವೀಕ್ ಈ ತರ ಕ್ವಶನ್ಸ್ ಗಳಲ್ಲಿ. ಇದು ನಿಜ ತುಂಬಾ ಸಿಂಪಲ್. ಎಲ್ಲರೂ ಹಿಂಗೆ ಎಲ್ಲರದು ಇದೊಂದು ಡಿಸ್ಕ್ಲೇಮರ್ ಇರುತ್ತೆ ಆಯ್ತಾ? ಸಿಂಪಲ್ ಗೊತ್ತಾಗಲ್ಲ, ಕಾಂಪ್ಲೆಕ್ಸ್ ಬೇಕಾದ್ರೆ ಕೇಳಿ ಹೇಳ್ಬಿಡ್ತೀನಿ. ಟ್ರಸ್ಟ್ ಮೀ, ಎಲ್ಲರೂ ಬಂದವರೆಲ್ಲರೂ ಇದೊಂದು ಅಯ್ಯೋ ನಾನು ನಿಜವಾಗ್ಲೂ ಫಸ್ಟ್ ಹೇಳ್ಬಿಡ್ತೀನಿ, ನಾನು ತುಂಬಾ ವೀಕು, ನಂಗೆ ಗೊತ್ತಿಲ್ಲ, ಇಲ್ಲೆಲ್ಲ ಕಟ್ ಮಾಡಿ, ನಾನು ಆನ್ಸರ್ ಮಾಡಲಿಲ್ಲ ಅಂದ್ರೆಲ್ಲ ಆಮೇಲೆ ಅಯ್ಯೋ ಇಷ್ಟೇನಾ ಅಂತಾರೆ ಎಲ್ಲರೂ. So, rainbow consists of how many colors? Okay, 7. It's that simple. Starting ಅಲ್ಲಿ ಈಸಿ ಇರುತ್ತೆ, ಮುಂದೆ ಹೋಗ್ತಾ ಇರೋದು. ಇಲ್ಲ ಫುಲ್ ಇಷ್ಟೇ ಸಿಂಪಲ್. ಬಿಕಾಸ್ ಯು ಸೆಡ್ ಸ್ವಲ್ಪ ಕಷ್ಟ ಇರಲಿ ಅಂತ ಒಂದು ಕ್ವೆಶ್ಚನ್ ಕೇಳ್ತೀನಿ. Who designed the national flag of India? No, I don't have no idea. ಪಿಂಗಲಿ ವೆಂಕಯ್ಯ. ಓದಿದ್ದೆ, ಜ್ಞಾಪಕ ಇರಲ್ಲ ಅಷ್ಟೇ. ಕರೆಕ್ಟ್ ಅಲ್ವಾ? ನನಗೂ ಅಷ್ಟೇ ಆನ್ಸರ್ ಏನು ಗೊತ್ತಿರಲಿಲ್ಲ, ಇದು ನೋಡೇ ಗೊತ್ತಾಗಿದ್ದು ನನಗೆ. ಬಟ್ ದಟ್ಸ್ ಓಕೆ. ನೇಮ್ ದ ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ. ನ್ಯಾಷನಲ್ ಬರ್ಡ್ ಹೇಳ ಅದ್ರ ಬದಲು? ಬೇಡ. ಕ್ವೆಶ್ಚನ್ ನಾನು ಕೇಳ್ಬೇಕಾ ನೀವು ಕೇಳೋದಾ? ನ್ಯಾಷನಲ್ ಟ್ರೀ ಐಡಿಯಾ ಇಲ್ಲ. ಎಕ್ಸಾಮಿಗೆ ಬಂದ್ಬಿಟ್ಟು ಆನ್ಸರ್ ಬರೀ ಅಂದ್ರೆ ಕ್ವೆಶ್ಚನ್ ಬರೀತೀನಿ ಮ್ಯಾಮ್ ಅಂತ. ಬನ್ಯನ್ ಅಷ್ಟೇ. ನೇಮ್ ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಆಬ್ವಿಯಸ್ಲಿ ಏಷ್ಯಾನಾ? ಎಸ್. ಒಂದ್ಸಲ ಎಲ್ಲ ನೋಡ್ಬೇಕಲ್ವಾ ಯಾವ್ದು ಇದು. ಕರೆಕ್ಟ್. ಎಷ್ಟೆಷ್ಟು ಸೈಜ್ ಅಲ್ಲಿ ಇದೆ ಅಂತ ನೋಡ್ಬಿಟ್ಟು ಆಮೇಲೆ ಹೇಳ್ಬೇಕಲ್ಲ. ಸೊ ಪಾಸ್ ಆಗಿದ್ದೀರಾ? 4 ಕೇಳಿದೆ, 3 ಆನ್ಸರ್ ಮಾಡಿದ್ರಿ. ಇನ್ನೊಂದು ಕೇಳ್ತೀನಿ, ಇದು ಆನ್ಸರ್ ಮಾಡಿದ್ರೆ ಡಿಸ್ಟಿಂಕ್ಷನ್. ಓಕೆ ಡನ್. ಓಕೆ, ನೇಮ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ಜುಪಿಟರ್. ಎಸ್. ಏನ್ ಇಷ್ಟೊತ್ತು ತಗೊಂಡ್ರೆ ನಾನು ಮಾರ್ಕ್ಸ್ ಕಟ್ ಮಾಡ್ತೀನಪ್ಪ. ಮಾಡ್ಕೊಳ್ಳಿ ಪರವಾಗಿಲ್ಲ. ನೋ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀರಾ. ಕಂಗ್ರಾಚುಲೇಷನ್. ಹೇಳೋದಲ್ಲ, ಅದು ಇಂಪಾರ್ಟೆಂಟ್ ಅಷ್ಟೇ. ಕಂಗ್ರಾಚುಲೇಷನ್. ಸ್ಪೀಚ್, ವಿನ್ನಿಂಗ್ ಸ್ಪೀಚ್ ಏನಾದ್ರು ಕೊಡೋದಿದ್ರೆ? ವಿನ್ನಿಂಗ್ ಸ್ಪೀಚ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಗೊತ್ತಾಯ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಕೂಡ ಕ್ವಶನ್ಸ್ನ ಒಂದರಲ್ಲಿ 3 ಆನ್ಸರ್ ಮಾಡಿದ್ದೀನಿ 4ಅಲ್ಲಿ. ಇಲ್ಲ 5ರಲ್ಲಿ 4. ಓಕೆ, 5ರಲ್ಲಿ 4 ಮಾಡಿದ್ದೀನಿ. ಸೊ ಸೆಕೆಂಡ್ ಕ್ಲಾಸ್ದು ನಾನು ಒಂದ್ರಲ್ಲಿ ಫೇಲ್ ಆಗಿದ್ದೀನಿ. ಸೊ ನೀವು ಅಷ್ಟೇ ಹೇಳ್ಬೋದು ಅಷ್ಟೇ. ಸೊ ಬಿಕಾಸ್ ನೀವು ಹೇಳಿದ್ರಿ ಇವಾಗ ಟ್ರಾವೆಲ್ ವ್ಲಾಗಿಂಗ್ ಯು ಹ್ಯಾವ್ ಟೇಕನ್ ಫುಲ್ ಟೈಮ್ ಅಂತ. ಐ ನೋ ಕೊಲಾಬ್ರೇಷನ್ಸ್ ಇರುತ್ತೆ ಅಂಡ್ ಬಾರ್ಟರ್ ಕೊಲಾಬ್ರೇಷನ್ಸ್ ಇರುತ್ತೆ, ಬಟ್ ಯು ಆಲ್ಸೋ ಹ್ಯಾವ್ ಟು ಲಿವ್ ರೈಟ್ ಆನ್ ಲೈಕ್ ಯು ಹ್ಯಾವ್ ಟು ಅರ್ನ್. So how do you get, because Instagram doesn't pay? Right. Majorly ನನಗೆ ಇವಾಗ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಕೊಲಾಬರೇಷನ್ಸ್ ಓನ್ಲಿ. ಸೊ ಪೇಡ್ ಕೊಲಾಬರೇಷನ್ಸ್. ಸೊ ಒಂದು ಖುಷಿ ವಿಚಾರ ಏನು ಅಂದ್ರೆ ಲೈಕ್ ಬರ್ತಾ ಇದೆ ಪೇಡ್ ಕೊಲಾಬರೇಷನ್ಸ್. ಲೈಕ್ ದೇ ಆರ್ ಎನಫ್ ನಾವು ಇವಾಗ ನನ್ನ ಲೈಫ್ನು ಸಸ್ಟೈನ್ ಮಾಡಿ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೂ ಇವಾಗ ಅಷ್ಟು ಸಾಕಾಗ್ತದೆ ನನಗೆ. ಅಷ್ಟು ಕೊಡ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ಆ ಥರದ್ದು ನನಗೆ ಯಾವುದು ಪ್ರಾಬ್ಲಮ್ ಆಗಿಲ್ಲ ಇವಾಗ ಅಲ್ಲಿವರೆಗೂ ಅದನ್ನ ಯೋಚನೆ ಮಾಡೋಷ್ಟು. ಬಟ್ ಈವನ್ ಇಫ್ ಇಟ್ ಗೋಸ್ ಟು ದಟ್ ಎಕ್ಸ್ಟೆಂಟ್, ಸೊ ಐ ವುಡ್ ಸ್ಟಿಲ್ ಡೂ ಸಮಥಿಂಗ್ ಆ್ಯಂಡ್ ಮೇಕ್ ಶೋರ್ ಐ ಕಂಟಿನ್ಯೂ ದ ಸೇಮ್ ಥಿಂಗ್, ಟ್ರಾವೆಲ್ ವ್ಲಾಗಿಂಗ್. ಯಾಕಂದ್ರೆ ಇಟ್ಸ್ ಅ ಸ್ಟೈಲ್ ಆಫ್ ಲಿವಿಂಗ್ ಅಷ್ಟೇ. ಸೊ ಇಟ್ಸ್ ಅನ್ ಆರ್ಟ್ ಆಫ್ ಲಿವಿಂಗ್. ಸೊ ಅದನ್ನ ಬಿಡೋಕ್ಕಾಗೋದಿಲ್ಲ. ಇವಾಗ ಯಾರೋ ಒಬ್ರು travel vlogging or like lifestyle vlogging, they want to start off andre, is there anything any tips that you would like to give? I'll start with the general topic like vlogging antane shuru ಮಾಡ್ತೀನಿ. So if anybody wants to start like that, so I ask them to start from the local place first. So our circle ಅಲ್ಲಿ ಏನೇನಿದೆ, for example
ಒನ್ ಶುಡಂಟ್ ಸ್ಟಾರ್ಟ್ ಡೈರೆಕ್ಟ್ಲಿ ಮಲೇಷ್ಯಾ ವಿಯೆಟ್ನಾಮ್ನಿಂದ ಶುರು ಮಾಡಬಾರ್ದು. ದೇ ಶುಡ್ ಸ್ಟಾರ್ಟ್ ಲೋಕಲಿ ಫಸ್ಟ್. ಸೊ ಇವಾಗ ಅವ್ರ ಸುತ್ತಮುತ್ತ ಏನಿದೆ, ಮೇಟ್ ಬಿ ಫುಡ್, ಮೇಟ್ ಬಿ ಎನಿಥಿಂಗ್, ಟ್ರಾವೆಲ್ ಪ್ಲೇಸಸ್ ಇರ್ಬೋದು, ಏನಿರ್ಬೋದು, ದ ರೇಡಿಯಸ್ ಶುಡ್ ಎಕ್ಸ್ಪ್ಯಾಂಡ್ ಹಾಗೆ ಹೋಗ್ತಾ ಹೋಗ್ತಾ ಹೋಗ್ತಾ. ಸೊ ಬೆಂಗಳೂರು, ಕರ್ನಾಟಕ, ಇಂಡಿಯಾ, ಅಬ್ರಾಡ್, ಆ ಥರದ್ದು ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಹೋಗಬೇಕು. ಸೊ ನೀವು ಡೈರೆಕ್ಟಾಗಿ ಅಲ್ಲಿಗೆ ಶುರು ಮಾಡ್ತೀರಾ, ವಿಯೆಟ್ನಾಮ್, ಮಲೇಷ್ಯಾಗೆ ಶುರು ಮಾಡ್ತೀರಾ ಅಂದರೆ ಒನ್ ಇಸ್ ದ ಎಕ್ಸ್ಪೆನ್ಸಸ್ ಮೋರ್. ನಿಮ್ಗೆ ಅಲ್ಲಿ ಆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದು, ನಿಮ್ಮ ಹತ್ರ ಅಷ್ಟು ಫಾಲೋವರ್ಸ್ ಬೇಸ್ ಇರೋದಿಲ್ಲ ಆ ಟೈಮಲ್ಲಿ ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡೋಷ್ಟು. ಸೊ ಯು ಮೈಟ್ ಗೆಟ್ ಅಪ್ರಿಸಿಯೇಷನ್ ಆಫ್ಟರ್ 5 years 3 years ಆ ಕಂಟೆಂಟ್ನ ನೋಡಿ ಯಾವಾಗ ಅಂತ. ಬಟ್ ಇನಿಷಿಯಲಿ ಅದಿರೋದಿಲ್ಲ. ಸೊ ನೀವು ಒಂದು ಬೇಸ್ನ ಡೆವಲಪ್ ಮಾಡ್ಕೋಬೇಕು ಫಸ್ಟ್, ನಿಮ್ಮ ಸ್ಟೈಲ್ ಆಫ್ ವ್ಲಾಗಿಂಗ್ ಏನು. ಸೊ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಯಾರು ಪರ್ಫೆಕ್ಟ್ ಆಗಿರೋದಿಲ್ಲ, ಇವಾಗಲೂ ಕೂಡ ಯಾರು ಪರ್ಫೆಕ್ಟ್ ಆಗೋದು ಇಲ್ಲ. ಇಟ್ಸ್ ಜಸ್ಟ್ ಇಂಪ್ರೂವ್ಮೆಂಟ್ಸ್ ಓವರ್ ಪೀರಿಯಡ್ ಆಫ್ ಟೈಮ್. ಸೊ ಸ್ಟಾರ್ಟಿಂಗಲ್ಲಿ ಇರೋಷ್ಟು ಕ್ವಾಲಿಟಿ ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೊಂಚೂರು ಇಂಪ್ರೂವ್ ಆಗಿರುತ್ತೆ. ಸೊ 1 ವರ್ಷ ಅಥವಾ 1.5 ವರ್ಷ ಐ ಸಜೆಸ್ಟ್ ದೆಮ್ ಟು ಫಸ್ಟ್ ಲೈಕ್ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಎಲ್ಲ ಥರದ್ದನ್ನು ಲೋಕಲಿ. ಆ ಟ್ರಯಲ್ ಆ್ಯಂಡ್ ಎರರ್ ಪ್ರೋಸೆಸ್ಸಲ್ಲೇ ನಿಮ್ಗೆ ಒಂದಿಷ್ಟು ಜನ ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಗಿರುತ್ತೆ. ಸೊ ಒಂದು ಫಾಲೋವರ್ಸ್ ಬೇಸ್ ಕ್ರಿಯೇಟ್ ಆಗೋಗಿರುತ್ತೆ ನಿಮ್ಮ ಕಂಟೆಂಟ್ನ ನೋಡೋವಂಥವ್ರು. ಸೊ ಅದನ್ನು ಇಟ್ಕೊಂಡು ನೆಕ್ಸ್ಟ್ ದೆಲ್ ಕೀಪ್ ಲೆವೆಲಿಂಗ್ ಅಪ್. ದಟ್ ಇಸ್ ಆಲ್ ಐ ಕ್ಯಾನ್ ಸಜೆಸ್ಟ್. ನಿಮಗೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತಾ? ಇವಾಗ ಅಷ್ಟು ಬರ್ತಾ ಇಲ್ಲ, ಮುಂಚೆ ಅಂತೂ ಬರ್ತಾ ಇತ್ತು. ಏನಂತ ಬರ್ತಾ ಇತ್ತು ಅಂದರೆ ಲೈಕ್ ಕೆಲವರು ದೇ ಫೀಲ್ ಲೈಕ್ ಯಾವುದೋ ಒಂದು ಪ್ಲೇಸ್ನ ರಿವ್ಯೂ ಮಾಡ್ತೀವಿ, ಯಾವುದೋ ಒಂದು ಟ್ರಾವೆಲ್ ಪ್ಲೇಸ್ ಹಾಕ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಹಿಡನ್ ಜೆಮ್ ಅಂತ ಹಾಕಿರ್ತಾರೆ, ಇದೆಲ್ಲ ಎಲ್ಲರಿಗೂ ಗೊತ್ತಿರೋದೇ ಬಿಡು ಮಗ, ಇದೇನು ಹಿಡನ್ ಜೆಮ್ ಅಂತ ಇರ್ಬೋದು. ಒಂದು ಫುಡ್ ಪ್ಲೇಸ್ನ ಹಾಕಿದ್ರೆ ದುಡ್ಡು ಡಿಸ್ಕೌಂಟ್ ಮಾಡ್ತಾನೆ, ಆ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇತ್ತು. ಸೊ ಇವಾಗ ಐ ಡೋಂಟ್ ನೋ, ಲೈಕ್ ಪೀಪಲ್ ಹ್ಯಾವ್ ಬಿಕಮ್ ಲಾಟ್ ಆಫ್ ಯುನೋ, ಅಷ್ಟು ಆಗ್ತಾ ಇಲ್ಲ, ದೇ ಆರ್ ಲಾಟ್ ಆಫ್ ಮೆಚ್ಯೂರ್ ರೈಟ್ ನೌ. ಸೊ ದೇ ನೋ how not to comment such things ಅಂತ ಗೊತ್ತಿದೆ ಅವ್ರಿಗೆ. Do you have a girlfriend? ಡೆಫಿನೆಟ್ಲಿ ಆನ್ಲೈನ್ ಹೇಳಕ್ಕಾಗೋದಿಲ್ಲ. Out of the blue ಅಂತ ನೀವು ಆಫ್ ಮಾಡಿದ್ಮೇಲೆ ಆಮೇಲೆ ಹೇಳ್ತೀನಿ. ಇಲ್ಲ ಇದಿಲ್ಲ ಇದನ್ನ ಇಲ್ಲ, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಇದು. ಅಂದ್ರೆ ಇದಾರೆ ಇರಬಹುದು, ನಾನು ಹೇಳಿಲ್ಲ. ಇರಬಹುದು, ಇಲ್ದೇನೋ ಇರ್ಬೋದು, ನಾನು ಹೇಳಿಲ್ಲ ಅದು. ಅಂದ್ರೆ ಯಾರು ಹೆಂಗ್ ಕಂಡಿಡಿಬೇಕು ನಾವು ಇದಾರೆ ಇಲ್ಲ, ಇನ್ನೊಂದು 2 ವರ್ಷದಲ್ಲಿ ಗೊತ್ತಾಗುತ್ತೆ ಬಿಡಿ. ಮದ್ವೆನಾ ಅಂದ್ರೆ ಆಗ್ಬೇಕಲ್ಲ, ಎಲ್ಲರೂ ಆಗ್ಲೇಬೇಕು. ಎಲ್ಲರೂ ಆಗ್ಲೇಬೇಕು. ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರಾ ಇಲ್ವಾ ಅಂತ ಜನರು ಡಿಸೈಡ್ ಮಾಡ್ಬೇಕಾ? ಮಾಡ್ಕೊಳ್ಳಿ, ಹೋಗ್ಲಿ, ಹೇಳಿ ನಿಮ್ ಲವ್ ಸ್ಟೋರಿ, ನಾವು ಕೇಳಿಸ್ಕೊತೀವಿ. ಅಂಥದ್ದೇನು ಲವ್ ಸ್ಟೋರಿನೇ ಇಲ್ಲ. ಏನ್ ಮಾಡೋಣ? ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜು ಇಲ್ಲ, ಅಂದರೆ ಅದ್ರ ಬಗ್ಗೆ ಸದ್ಯಕ್ಕೆ ಇವಾಗ ಥಾಟ್ ಇಲ್ಲ. ಬಟ್ ಅಗೇನ್ ಐ ಹ್ಯಾವ್ ಡಿಸೈಡೆಡ್ ದಟ್ 28, 29, 30 ಒಳಗೆ 29, 30 ಒಳಗೆ ಮದುವೆ ಆಗಬೇಕು ಅಂತ. 2028? ನೋ 29, 30 ಒಳಗೆ ಏಜ್, ಅಷ್ಟರೊಳಗೆ ಮದುವೆ ಆಗಬೇಕು. ಅದ್ಯಾಕೆ? ಐ ಡೋಂಟ್ ನೋ, ಲೈಕ್ ಇಟ್ಸ್ ಲೈಕ್ ಅದು ಮುಂಚೆಯಿಂದ ತಲೆಯಲ್ಲಿ ಬಂದ್ಬಿಡಿದೆ. ಅದು 30 ವರ್ಷ ಆದ್ಮೇಲೆ ಆಗ್ಬಾರ್ದು ಅಂತ 20s ಅಲ್ಲೇ ಮದುವೆ ಆಗ್ಬಿಡ್ಬೇಕು. ಸೊ ಕಂಪ್ಲೀಟ್ ಆಗಿ ಅಂದ್ರೆ ಏನಂದ್ರೆ ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಲೈಫ್ ಹೆಂಗೆ ಇರಬೇಕು, ಒಂದಿಷ್ಟು ಕಂಟ್ರೀಸ್ ನೋಡಬೇಕು, ಒಂದಿಷ್ಟು ಇದು ಮಾಡಬೇಕು ಅಂತ. ಸುಮ್ಮನೆ ದಟ್ಸ್ ಒನ್ ಪ್ಲಾನ್. ಫಸ್ಟ್ ಎಲ್ಲ ಕಂಟ್ರೀಸ್ ನೋಡ್ಬಿಟ್ರೆ ಆಮೇಲೆ ಮದುವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು ಹೋಗ್ತೀನಿ. ಅದು ಸೆಕೆಂಡ್ ಟೈಮ್ ಹೇಗೋ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ಸೊ ಇವಾಗ ಎಲ್ಲರೂ ಬಜೆಟ್ ಟ್ರಾವೆಲ್ ಅಮ್ಮ ನೋಡ್ಕೊಂಡಿದ್ದೀನಿ ನಾನು. ಸೊ ಎಲ್ಲರೂ ಇವಾಗ ಹಿಂಗೆ ಹನಿಮೂನ್ಗೆ 2 ಲಕ್ಷ ಖರ್ಚು ಮಾಡಿದ 35,000 ಅಲ್ಲ ನಾನು ಕರ್ಕೊಂಡು ಮುಗಿಸ್ತೀನಿ ಅದೇ ಕಂಟ್ರಿ ಅದೇ ತಾನೇ ನೋಡ್ತಿರೋದು, ಇನ್ನೇನು ಡಿಫ್ರೆನ್ಸ್ ಅಂತ. ವಾಟ್ ಕೈಂಡ್ ಆಫ್ ಗರ್ಲ್ ಆರ್ ಯು ಲುಕಿಂಗ್ ಫಾರ್ ಆರ್ ಯು ಲೈಕ್ ಒನ್? ಮೇ ಬಿ ಲೈಕ್ ಟ್ರಾವೆಲ್ ಫ್ರೀಕ್, ಅದು ಮೇಜರ್ ಕ್ವಾಲಿಟಿ. ಸೊ ಮಿಕ್ಕಿದ್ದು ದೇವ್ರು ಕೊಡೋದು. ಅಕಸ್ಮಾತ್ ಇವಾಗ ನಿಮ್ಗೆ ಒಂದು ಹುಡುಗಿ ಇಷ್ಟ ಆದ್ಲು, ಅವಳು ಟ್ರಾವೆಲ್ ಇಷ್ಟ ಇಲ್ಲ, ಏನ್ ಮಾಡ್ತೀರಾ? ಏನೋ ಮಾಡೋಕ್ಕಲ್ಲ, ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕಷ್ಟೇ. ಅಂದ್ರೆ ಕಂಟಿನ್ಯೂಸ್ ಆಗಂತೂ ಕರ್ಕೊಂಡು ಹೋಗಲ್ಲ, ಕಂಟಿನ್ಯೂಸ್ ಆಗಂತೂ ಕರ್ಕೊಂಡು ಹೋಗಲ್ಲ. ಸೊ ವಿ ಕ್ಯಾನ್ ಫೋರ್ಸ್ ದೆಮ್, ಲೈಕ್ ಏನು ಇಷ್ಟ ಇಲ್ಲ ಅಂತ. ಸೊ ಒಂದು 2 ಸಲ ಟ್ರಿಪ್ ಅಂತ ಬಂದ್ಮೇಲೆ ಬಿಟ್ಬಿಟ್ಟು ನಾನು ಆರಾಮಾಗಿ, ಬಿಕಾಸ್ ದಿಸ್ ಇಸ್ ವರ್ಕ್, ಬಿಕಾಸ್ ದಿಸ್ ಇಸ್ ವರ್ಕ್, ನಾನೇನು ಮಾಡೋಕ್ಕಾಗೋದಿಲ್ಲ. ಸೊ ಐ ಹ್ಯಾವ್ ಟು ಕ್ರಿಯೇಟ್ ಕಂಟೆಂಟ್, ಐ ಹ್ಯಾವ್ ಟು ಟ್ರಾವೆಲ್ ವ್ಲಾಗರೇ ಸಿಕ್ಬಿಟ್ರೆ ಅವಾಗ ಮನೆ ಬರೀ ಕಿತ್ತಾಟ. ನನ್ನ ಕಂಟೆಂಟ್ ಫಸ್ಟ್ ನಾನು ಹಾಕ್ಬೇಕು, ಆಮೇಲೆ ನೀನು ಹಾಕು ಅಂತ. ಫಸ್ಟ್ ನನ್ನ ರೀಚ್ ಬರ್ಬೇಕು, ಆಮೇಲೆ ನಾನು ಒಂದೇ ಕಡೆ ಬೇರೆ ಹೋಗಿರ್ತೀವಿ ಅಂತ. ಓ, ಐ ಹ್ಯಾವ್ ಒನ್ ಐಡಿಯಾ ಫಾರ್ ದಟ್. ನೀವು ಬಜೆಟ್ ಟ್ರಾವೆಲ್, ಅವರು ಲಕ್ಸುರಿಯಸ್ ಟ್ರಾವೆಲ್ ಅಂತ ಮಾಡ್ಬೋದು. ದುಡ್ಡು ಆಮೇಲೆ ಲಕ್ಸುರಿಯಸ್ ಟ್ರಾವೆಲ್ ಅವ್ರು ಮಾಡ್ಬೇಕಾದ್ರೆ ಅವ್ರು ತಾನೇ ದುಡ್ಡು ಕೊಡ್ಬೇಕು. ಅಲ್ಲ, ಫೈನ್, ಆರಾಮಾಗಿ ನಮ್ಮ ಹೆಂಡತಿ ದುಡ್ಡು ನನ್ನ ದುಡ್ಡು ಹಂಗಿದಂಗೆ ಅಲ್ವಾ? ಸೊ ಅದ ಥರ ಆಗಲ್ಲ. ನಿಮ್ ದುಡ್ಡು ಅವ್ರಿದ್ ದುಡ್ಡು ಇದ್ದಾಗೆ, ಅವ್ರ ದುಡ್ಡು ನಿಮ್ ದುಡ್ಡು ಇದ್ದಾಗಲ್ಲ. ಚೆನ್ನಾಗಿದೆ ಅಂತ ಇಂಥದ್ದೆಲ್ಲ ನಾನು ಸ್ಟೇಟ್ಮೆಂಟ್ ಸುಮ್ಮನೆ ಕೊಟ್ಟಿರೋದು. ಗಾಯ್ಸ್, ಕಟ್ ಏನು ನಿಮ್ದು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ನೋಡೋದಾದ್ರೆ ಸದ್ಯಕ್ಕೆ ಇನ್ನೊಂದಿಷ್ಟು ಕಂಟ್ರೀಸ್ ಇದೆ ಟ್ರಾವೆಲ್ ಮಾಡಬೇಕು. ಸೊ ಐ ಡೋಂಟ್ ಹ್ಯಾವ್ ಅ ಡೆಫಿನೆಟ್ ನಂಬರ್, ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ. ಸೊ ಬಟ್ ಎಷ್ಟಾಗುತ್ತೆ ಅಷ್ಟು ಲೈಫ್ ಲಾಂಗ್ ಟ್ರಾವೆಲ್ ಮಾಡ್ತಾನೆ ಇರಬೇಕು, ವೆದರ್ ಲೋಕಲ್ ಇಂಟರ್ನ್ಯಾಷನಲ್ ಡಸಂಟ್ ಮ್ಯಾಟರ್. ಸೊ ದಟ್ಸ್ ದ ವೇ ಆಫ್ ಲಿವಿಂಗ್. ಆ ಥರನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ 2 months ಒನ್ಸ್ ಅಥವಾ 1 month ಅಟ್ಲೀಸ್ಟ್ ಒಂದು 10 days ಆ ಥರದಾದರೂ
ಟ್ರಾವೆಲ್ ಮಾಡ್ತಿರ್ಬೇಕು. ದಟ್ ಇಸ್ ದ ಇನಿಷಿಯಲ್ ಪ್ಲಾನ್ ರೈಟ್ ನಾವು. ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಲೈಕ್ ಜನಕ್ಕೆ ಇಷ್ಟ ಆಗೋ ಥರದ ಕಂಟೆಂಟು ಆ್ಯಂಡ್ ಜನಕ್ಕೆ ಯೂಸ್ಫುಲ್ ಆಗೋ ಥರ ಕಂಟೆಂಟು. ಸೊ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಕಂಟೆಂಟ್ ದಟ್ ಇಸ್ ನಾಟ್ ಯೂಸ್ಫುಲ್ ಫಾರ್ ದೆಮ್. ಸೊ ಇಫ್ ಯು ಗೋ ಥ್ರೂ ಮೈ ಪೇಜ್ ಆರ್ ಸಮಥಿಂಗ್, ಲೈಕ್ ಪ್ರತಿಯೊಂದು ಇದರ್ ಇಟ್ ಈಸ್ ಯೂನಿಕ್ ಆರ್ ಇಟ್ ಈಸ್ ಬಜೆಟ್ ಫ್ರೆಂಡ್ಲಿ. So I don't want to put something informative. Yeah, it's informative basically. So ನಾನು ಯಾವುದು ಲೈಕ್ ಸುಮ್ಮನೆ ನನಗೆ ಯಾರೋ ಸ್ಟೈಲಾಗಿ ಕೂತಿರೋದು ಹಿಂಗೆ ಇದು ಐ ಡೋಂಟ್ ವಾಂಟ್ ಟು ಡೂ ದಟ್ ಬಿಕಾಸ್ ಅದರಿಂದ ಅವ್ರಿಗೆ ಯೂಸ್ ಏನಿಲ್ಲ. ಯಾ, ಸೊ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಹಾಕ್ತೀನಿ, ಫುಲ್ ಯಾವುದೋ ಮೂವಿ ಡೈಲಾಗ್ ತೊಗೊಂಡು ಫುಲ್ ಬಿಲ್ಡಪ್ಪಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಸೊ ಅದರಿಂದ ಅವ್ರಿಗೆ ಏನು ಯೂಸ್ ಇಲ್ಲ, ಮೇ ಬಿ ಎಂಟರ್ಟೈನ್ಮೆಂಟ್, ಬಟ್ ಅದನ್ನ ಎಷ್ಟು ಅಂತ ನೋಡ್ತಾರೆ. ಸೊ ನನಗೆ ಐ ಡೋಂಟ್ ವಾಂಟ್ ಟು ಡೂ ದಟ್. ವಿಡಿಯೋಸ್ ಓಡೋದು ಐ ಡೋಂಟ್ ಮೈಂಡ್, ನಂದು ಓಡದಿದ್ರು ಪರವಾಗಿಲ್ಲ. ಸೊ ನನ್ನ ವಿಡಿಯೋ ನೋಡಿ ಒಂದು 20-30 ಜನಕ್ಕೆ ಇಷ್ಟ ಆಯ್ತಾ, ಅಷ್ಟು ಸಾಕು ನನಗೆ. ಸೊ ಒಂದು 20-30 ಜನಕ್ಕೆ ಯೂಸ್ಫುಲ್ ಆಯ್ತಾ, ಅದ್ರಲ್ಲಿ ಒಬ್ರಿಗೆ ಏನಾದ್ರು ಯೂಸ್ಫುಲ್ ಆಯ್ತಾ, ದುಡ್ಡು ಉಳಿದ ಸಾಕು. ಸೊ ಆ ಥರದ ಕಂಟೆಂಟ್ ಹಾಕೊಂಡು ಹೋಗ್ತೀನಿ. ಐ ನೋ ಲೈಕ್ ಆ ಥರದ್ದೇ ಓಡೋದು. ಸೊ ಬಟ್ ಇಟ್ಸ್ ಓಕೆ, ಲೈಕ್ someday yeah, so someday this will be appreciated ಈ ಥರ ಇತ್ತು ಅಂತ. ಸೊ ಅಷ್ಟು ಸಾಕು. ಏನು ವಾಟ್ ಇಸ್ ಯುವರ್ ಇನ್ಸ್ಟಾಗ್ರಾಮ್ ಆರ್ ಕಾಂಟೆಂಟ್ ಗೇಮ್, ವಾಟ್ ಇಸ್ ಯುವರ್ ಸ್ಟ್ರಾಟಜಿ? ಮೈ ಸ್ಟ್ರಾಟಜಿ ಅಗೇನ್ ಅದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು, ಇದರ್ ಯೂನಿಕ್ ಆರ್ ಬಜೆಟ್ ಫ್ರೆಂಡ್ಲಿ. ಸೊ ದಟ್ ಈಸ್ ಆಲ್ ಮೈ ಸ್ಟ್ರಾಟಜೀಸ್. ಒನ್ ಇಸ್ ಅಗೇನ್ ಅಲ್ಗರಿದಮ್ ಚೇಂಜ್ ಆಗ್ತಾ ಇರುತ್ತೆ. ಯು ಕಾಂಟ್ ಪ್ರಿಡಿಕ್ಟ್ ಇಟ್, ಅದು ಯಾವ್ದು ಓಡುತ್ತೆ ಯಾವ್ದು ಓಡೋಕ್ಕಾಗಲ್ಲ ಅಂತ ಇದಾಗಲ್ಲ. ಬಟ್ ವಾಟ್ ಯು ಕ್ಯಾನ್ ಪ್ರಿಡಿಕ್ಟ್ ಇಸ್ ಯಾವ್ದು ಜನಕ್ಕೆ ಯೂಸ್ ಆಗುತ್ತೆ ಯಾವ್ದು ಯೂಸ್ ಆಗಲ್ಲ ಅಂತ, ದಟ್ ಯು ಕ್ಯಾನ್ ಪ್ರಿಡಿಕ್ಟ್. ಸೊ ಅದ್ರ ಬೇಸ್ ಮೇಲೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದು. ಇಲ್ಲ ನನಗೆ ಅನಿಸ್ಬೇಕು, ಇಲ್ಲ ಯೂನಿಕ್ ಆಗಿದೆ, ಇಲ್ಲ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಜನಕ್ಕೆ ಇಲ್ಲ ಯೂಸ್ ಆಗ್ತಿದೆ, ಇಲ್ಲ ಈ ಥರದ ಬಗ್ಗೆ ಜನಕ್ಕೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಅಂದರೆ ಆಲ್ಮೋಸ್ಟ್ ನನ್ನ ಥರದ ಎಷ್ಟು ಜನ ಇರ್ತಾರೋ, ಸೊ ಅವ್ರಿಗೂ ಗೊತ್ತಿರೋದಿಲ್ಲ, ಅಂಥವ್ರಿಗೆ ಒಂದು ಕಂಟೆಂಟ್ ಮಾಡೋಣ ಅಂತ. ಸೊ ಇಟ್ ಮೈಟ್ ಬಿ ನೋನ್ 60% ಜನಕ್ಕೆ ಗೊತ್ತಿರ್ಬೋದು, 40% ಗೊತ್ತಿಲ್ದಿರ್ಬೋದು, ಆ 40 ನಾನು ಇರ್ಬೋದು, ಆಯ್ತಾ. ಬಟ್ ನನಗೆ ಗೊತ್ತಿಲ್ಲ ಅಂದಮೇಲೆ ನನ್ನ ಥರದವ್ರು ಇದಾರಲ್ಲ ಇನ್ನೊಂದು 40%, ಅವರು ಕಂಟೆಂಟ್ ಮಾಡೋಣ. ಸೊ ದಟ್ ಇಸ್ ಮೈ ಸ್ಟ್ರಾಟಜಿ, ಇದರ್ ಯೂನಿಕ್ ಆರ್ ಬೀಯಿಂಗ್ ಬಜೆಟ್ ಫ್ರೆಂಡ್ಲಿ. ಸೊ ಇದೆರಡರಲ್ಲಿ ಒಂದು ಯೂಸ್ ಆಗಬೇಕು, ಇಲ್ಲ ಅಂದರೆ ನಾನು ಅಪ್ಲೋಡ್ ಮಾಡಲ್ಲ ಅದನ್ನು. ವರ್ಸ್ಟ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದಾದ್ರು? ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳೋದು ಜನಕ್ಕೆ ಅಂದರೆ, ಐ ಸ್ಟಾರ್ಟೆಡ್ ಮೈ ಸೋಲೋ ಟ್ರಾವೆಲಿಂಗ್ ವಿತ್ ಗೋಕರ್ಣ. ಸೊ ಗೋಕರ್ಣದಿಂದ ಶುರು ಮಾಡಿದ್ದು. ಸೊ ಐ ಸಜೆಸ್ಟ್, ನನಗೆ ಯಾರೇ ನನಗೆ ಬಂದು ಕೇಳಿದ್ರು, ನೀವು ಸೋಲೋ ಟ್ರಿಪ್ ನಾನು ಹೋಗಬೇಕು, ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಲಿ, ಯಾವ್ದಾದ್ರು ಒಂದು ಪ್ಲೇಸ್ ಸಜೆಸ್ಟ್ ಮಾಡಿ ಅಂದರೆ, ಯಾರು ಕೇಳಿದ್ರು ನಾನು ಗೋಕರ್ಣ ಅಂತಲೇ ಸಜೆಸ್ಟ್ ಮಾಡೋದು. ಏನಕ್ಕೆ ಅಂದರೆ, ಒನ್ ಇಸ್ ಪ್ರತಿಯೊಂದು ಪ್ಲೇಸಸ್ ಕೂಡ ಅಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿದೆ, ಆ್ಯಂಡ್ ದೇವಸ್ಥಾನಗಳಿವೆ, ಆ್ಯಂಡ್ ಸ್ಪಿರಿಚುವಲಿನೂ ಇರ್ಬೋದು ಅಥವಾ ಟ್ರಾವೆಲ್ ರಿಲೇಟೆಡ್ ಆಗೋ ಇರ್ಬೋದು, ಎರಡೂ ನೀವು ಎನ್ಲೈಟನ್ ಆಗ್ತೀರಾ ಅದರಲ್ಲಿ. ಯು ಮೀಟ್ ಸೋಲೋ ಟ್ರಾವೆಲರ್ಸ್ ಆಸ್ ವೆಲ್, ನೀವು ಸ್ಪಿರಿಚುವಲಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು. ಸೊ ಆ ಥರದ ಆ್ಯಂಡ್ ವೆರಿ ಸೇಫ್ ಪ್ಲೇಸ್. ಸೊ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಗೋಕರ್ಣ ಅಂತ. ಸೊ ಒಂದ್ಸಲಿ ನಾನು ಗೋಕರ್ಣಕ್ಕೆ ಹೋಗಿ ಬಂದಮೇಲೆ ಲೈಕ್ ಅಗೇನ್ ದಟ್ ವಾಸ್ ಅ ವೆರಿ ಎಲಿವೇಟಿಂಗ್ ಎಕ್ಸ್ಪೀರಿಯನ್ಸ್. ಸೊ ಅದು ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದುವರೆಗೂ ನಾನು. ಆ್ಯಂಡ್ ವರ್ಸ್ಟ್ ಇದುವರೆಗೂ ಅಂಥದ್ದೇನಾಗಿಲ್ಲ. ಸೊ ವರ್ಸ್ಟ್ ಫೀಲಿಂಗ್ ಅಂತ ಇತ್ತು ನನಗೆ, ಲೈಕ್ ಅಗೇನ್ ಆಸ್ ಐ ಸೆಡ್, ವಿಯೆಟ್ನಾಮಲ್ಲಿ ಎಲ್ಲಿಗೆ ಬಂದ್ಬಿಟ್ಟೆ ಹಿಂಗೆಲ್ಲ ಸ್ಕ್ಯಾಮ್, ಎಲ್ಲ ಕಡೆ ಸ್ಕ್ಯಾಮ್ ಅಂತ. ಸೊ ಬಟ್ ಇಳಿದ ತಕ್ಷಣ ಹಿಂಗೆ ಆಗೋಯ್ತಲ್ಲ ಅಂತ ವರ್ಸ್ಟ್ ಫೀಲಿಂಗ್ ಇತ್ತು ನನಗೆ. ವರ್ಸ್ಟ್ ಪ್ಲೇಸ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಸೊ ಆ ವರ್ಸ್ಟ್ ಫೀಲಿಂಗು ನೆಕ್ಸ್ಟ್ ಡೇನೇ ಹೊಟ್ಟೋಯ್ತು, ಯಾವಾಗ ವೆನ್ ಐ ಮೆಟ್ ಸಮ್ ಅಮೇಸಿಂಗ್ ಪೀಪಲ್. ಸೊ ನಿಮಗೆ ಒಂದು ಇನ್ಸಿಡೆಂಟ್ಸ್ ಹೇಳ್ತೀನಿ, ನೆಕ್ಸ್ಟ್ ಡೇನೂ ಅಲ್ಲ, ಆ ಮೊಮೆಂಟಲ್ಲೇ ಹೋಯ್ತು ನನಗೆ. ಹೆಂಗೆ ಅಂತ ಹೇಳ್ತೀನಿ ನಿಮಗೆ. ಇಳಿದ ತಕ್ಷಣ ನನಗೆ ಸ್ಕ್ಯಾಮ್ ಮಾಡಿದವ್ರನ್ನ ನೋಡಿದಾಗ ವರ್ಸ್ಟ್ ಜಾಗ ಗುರು ಅಂತ ಅನ್ಸಿದ್ರೆ, ಅದೇ ಅವ್ರು ವಿಯೆಟ್ನಾಂ ಅವರೇ ಸ್ವಲ್ಪ ಇಂಗ್ಲಿಷ್ ಮಾತಾಡೋರು ನನ್ನ ಕರ್ಕೊಂಡ್ಬಂದು ಇಲ್ಲ ಇಲ್ಲಿ ಹೋಗು ಅಂತ ಹೇಳಿದ್ರು. ಈ ಬಸ್ಗೆ ಹತ್ತದೆ. ನನಗೆ ಆ ಕನ್ವರ್ಷನ್ಸ್ ಗೊತ್ತಾಗೋದಿಲ್ಲ. ಇಳಿದ ತಕ್ಷಣ ನಿಮಗೆ ನಮ್ಮ ರೂಪಾಯಿಗೂ ಅವ್ರ ಡಾಂಗ್ಸ್ಗೂ ಗೊತ್ತಾಗೋದಿಲ್ಲ ಎಷ್ಟಿದೆ ಅಂತ. ಅವ್ರು 1 ಲಕ್ಷ ನೋಟೆಲ್ಲ ಇದೆ, ನಾವು 1 ಲಕ್ಷ ಅಂದರೆ ಎಷ್ಟು ನಮಗೆ ಅಂತ ಕನ್ಫ್ಯೂಷನ್ ನನಗೆ. ಸೊ ಆ ಥರ ಇದ್ದಾಗ ನನಗೆ ಗೊತ್ತಾಗಿಲ್ಲ. 1 ಲಕ್ಷ ಕೊಟ್ಟೆ, 300 ರುಪೀಸ್ ಏನೋ ಅನ್ಸುತ್ತದು. ಸೊ ಕೊಟ್ಟೆ, ಅವ್ರ ಹತ್ರ ಚೇಂಜ್ ಇರಲಿಲ್ಲ. ಸೊ ಅವಾಗ ಏನು ಮಾಡಿದ್ರು, ಅವರೇ ಯಾರು ನನಗೆ ಬಸ್ಸಲ್ಲಿ ಹತ್ತು ಅಂತ ತೋರಿಸಿದಾರಲ್ಲ, ಅವರೇ ಅವ್ರ ದುಡ್ಡಲ್ಲಿ ಕೊಟ್ಟರು ನನಗೆ ಟಿಕೆಟ್. ವೆಲ್ಕಮ್ ಟು ವಿಯೆಟ್ನಾಂ ಅಂತ ಹೇಳಿದ್ರು, ಕೊಟ್ಬಿಟ್ಟು. ಸೊ ನನಗೆ ಅಲ್ಲೇ ಈ ಕಡೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್, ಈ ಕಡೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಸೊ ಅಗೇನ್ ದಟ್ ಇಸ್ ವೈ ವರ್ಸ್ಟ್ ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ. ಜನರ ಅಗೇನ್ ಅವ್ರ ಲೈಫ್ನು ಅವ್ರು ನೋಡ್ಕೋಬೇಕು, ಅದಕ್ಕಾಗಿ ಈ ಥರ ಮಾಡ್ತಾರೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಸ್ಟೋರಿ ಥರದಂದರೆ ಒಂದು ನನಗೆ ಈಗ ನೀವು ಸ್ಟೋರಿ ಅಂತ ಹೇಳಿದ ತಕ್ಷಣ ನನಗೆ ನಂಗೆ ಜ್ಞಾಪಕ ಬರುತ್ತೆ. ನಾವು ಏನು ಅಂದರೆ, ಇವಾಗ ನಮ್ಮ ಪ್ರಕಾರ ಟ್ರಾವೆಲ್ ಅಂದರೆ ಏನು ಅಂದರೆ, ಇವಾಗ ಯಾರೇ ಆಗಿರ್ಬೋದು, ನಮ್ಮ ಲೋಕಲ್ ಮೆಂಟಾಲಿಟಿ ಟ್ರಾವೆಲ್ ಅಂದರೆ ಏನಂದ್ರೆ, ಒಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲಿರೋಂತಹ ಟೂರಿಸ್ಟ್ ಸ್ಪಾಟ್ಸ್ನ ನೋಡ್ತೀವಿ, ವಾಪಸ್ ಬರ್ತೀವಿ. ಸೊ ಅದನ್ನು ನಾವು ಟ್ರಾವೆಲ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅಗೇನ್ ವೆನ್ ಯು ಸಿ, ನೀವು ಬೇರೆ ಬೇರೆ ದೇಶದವ್ರು ಹೇಗೆ ಟ್ರಾವೆಲ್ ಮಾಡ್ತಾರೆ ಅಂತ ಇಫ್ ಯು ಟ್ರೈ ಟು ಅಬ್ಸರ್ವ್, ನಮ್ಮ ಥರ ಅವರು 1 ವಾರ 10 ದಿನ ಟ್ರಾವೆಲ್ ಮಾಡೋದೇ ಇಲ್ಲ. ಮಿನಿಮಮ್ ಆಫ್ 1 year 2 years ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ದುಡ್ಡು ಸೇವ್ ಮಾಡ್ತಾರೆ, ಬಿಟ್ಬಿಡ್ತಾರೆ, ಸುತ್ತಾಡ್ತಾರೆ, ಇಡೀ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. 1 ವರ್ಷ 2 ವರ್ಷ ಆ ದುಡ್ಡು ಖಾಲಿ ಆಗೋರಿಗೆ ಎಕ್ಸ್ಪ್ಲೋರ್ ಮಾಡ್ತಾರೆ. ದೆನ್ ದೇ ಹೆಡ್ ಬ್ಯಾಕ್ ಟು ದೇರ್ ಓನ್ ಕಂಟ್ರಿ, ದೇರ್ ಓನ್ ಪ್ಲೇಸ್, ದೇ ಸ್ಟಾರ್ಟ್ ಅ ಫ್ರೆಶ್ ಲೈಫ್, ಹೊಸ ಜಾಬ್, ಹೊಸ ಇದರಲ್ಲಿ ಮತ್ತೆ ಸೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಗೇನ್ ಏನಕ್ಕೆ ಈ ಥರ ಅಂತ ನೋಡೋಕೆ ಹೋದಾಗ ಅವ್ರು ಹೇಳೋದು ಒಂದೇ, ಯು ನೆವರ್ ನೋ, ನೀವು ನಾಳೆ ಇರ್ತೀರಾ ಇಲ್ವಂತ ಹೆಂಗೆ ಗೊತ್ತು, ಗ್ಯಾರಂಟಿ ನಾಳೆ ಬದುಕಿರ್ತೀರಾ ಇಲ್ವಂತ ಹೆಂಗೆ ಗೊತ್ತು. ಎಕ್ಸ್ಪ್ಲೋರ್ ಮಾಡಿ, ಜನನ ನೋಡಿ, ದೇಶ ನೋಡಿ ಹೇಗಿದೆ ಅಂತ. ಸೊ ಈ ಥರದವ್ರನ್ನ ಸುಮಾರಷ್ಟು ಜನನ ಮೀಟ್ ಮಾಡಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೋಕರ್ಣಲ್ಲೂ ಅಷ್ಟೇ, ಬೇರೆಯವರು ನಾರ್ತ್ ಇಂಡಿಯಾದವ್ರು ಒಬ್ಬರು ಬಂದಿದ್ದರು. ಅವರು ಲಾಸ್ಟ್ 4 to 5 years ಟ್ರಾವೆಲ್ ಮಾಡ್ತಾನೆ ಇದ್ದಾರೆ. ಈ ಅವ್ರ ಹತ್ರ ಒಂದು ಮೊಬೈಲ್ ಇಲ್ಲ, ಏನೂ ಇಲ್ಲ. ಸೊ ದೇ ವಾಂಟ್ ಬಿ ಲೈಕ್
ಸೋಷಿಯಲಿ ಯಾವುದು ನಾನು ಆಕ್ಟಿವ್ ಆಗಿರಬಾರ್ದು ಅಂತ ಅವರು ಸೋಷಿಯಲ್ ಪ್ರೆಸೆನ್ಸ್ ಇರಬಾರ್ದು ಇಲ್ವಾ? ಇಲ್ಲ ಸೊ ಅವ್ರ ಹತ್ರ ಮೊಬೈಲ್ ಇಲ್ಲ, ಏನೂ ಇಲ್ಲ. ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಆಗೋದಿಲ್ಲ. 4 ವರ್ಷದಿಂದ 4 ವರ್ಷದಿಂದ ಮನೆಯಿಂದ ಓಡ್ ಬಂದಿದ್ದಾರೆ. ಇಲ್ಲ. ಸೊ ಹಿಸ್ ವೇ ಆಫ್ ಎಕ್ಸ್ಪೀರಿಯನ್ಸಿಂಗ್ ಲೈಫ್ ಅದು. ಸೊ ನಾನು ಪ್ರತಿಯೊಂದು ದಟ್ಸ್ ರಿಯಲಿ ವಿಯರ್ಡ್. ದಟ್ಸ್ ವಿಯರ್ಡ್ as well. ಆಯ್ತಾ, ಅಂದ್ರೆ ಅಟ್ ಲೀಸ್ಟ್ ಓಕೆ ಸೋಷಿಯಲ್ ಮೀಡಿಯಾ ಇಲ್ಲದಿದ್ರು ಓಕೆ, ಫೋನು ಇಟ್ಕೊಳ್ದಲೆ ಯು ಕಾಂಟ್ ಜಸ್ಟ್ ಲೈಕ್ ರೋಮ್ ಅರೌಂಡ್ ಫಾರ್ 4-5 years. ಅಂದ್ರೆ ಹೇಳ್ತಾ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾವೆಲರ್ಸ್ ಯು ಮೀಟ್. ಸೊ ಈ ತರದ್ದು ಅವ್ರನ್ನೂ ಮೀಟ್ ಮಾಡಿದ್ದೀನಿ. ಅಂಡ್ ಅಗೇನ್ ಅಟ್ ದಿ ಎಂಡ್ ಆಫ್ ದಿ ಡೇ ಪರ್ಸ್ಪೆಕ್ಟಿವ್ ಲೈಕ್ ಟ್ರಾವೆಲ್ ಬಗ್ಗೆನೇ ಚೇಂಜ್ ಆಗ್ಬಿಡುತ್ತೆ ನಿಮಗೆ. ಸೊ ಏನಿದು ಟ್ರಾವೆಲ್ ಅಂದ್ರೆ ಈ ತರ ಎಲ್ಲ ಇದೆಯಾ ಅನ್ನೋ ಥರದ್ದು. ಸೊ ಆ ಥರದ್ದು ನನಗೆ ಈ ಥರ ಸೋಲೋ ಟ್ರಿಪ್ಸ್ ಹೋಗಿ ಇಂಥವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ನನಗೂ ಒಂದು ಸ್ವಲ್ಪ ಲೈಕ್ ಲೈಫಲ್ಲಿ ಸ್ವಲ್ಪ ಟೆನ್ಷನ್ ತೊಗೊಳೋದನ್ನ ಕಮ್ಮಿ ಮಾಡಿದ್ದೀನಿ. ಯಾವುದೋ ಒಂದು ವಿಷಯಕ್ಕೆ ಏನಾದರೂ ಟೆನ್ಷನ್ ತೊಗೋತೀನಿ ನಾನು ಅಂತ ಹೇಳಿದ್ರೆ ಸೊ ಇಲ್ಲಿ ಅವ್ರು ಹೇಳಿದ ಮಾತುಗಳನ್ನ ಜ್ಞಾಪಕ ಬರುತ್ತೆ. ಅಗೇನ್ ಎವ್ರಿಥಿಂಗ್ ಇಸ್ ಲೈಕ್ ಟೆಂಪ್ರರಿ. ವಿ ಆರ್ ಹಿಯರ್ ಟು ಲೀವ್. ಬರ್ತೀರಾ, ಇರ್ತೀರಾ, ಸ್ಪ್ರೆಡ್ ಹ್ಯಾಪಿನೆಸ್, ಸಿ ಪ್ಲೇಸಸ್ ಆ್ಯಂಡ್ ವಿ ಲೀವ್. ದಟ್ಸ್ ಆಲ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್. ಸೊ ಅದನ್ನ ಅಪ್ಕ ಬರುತ್ತೆ. ಓಕೆ, ಸೊ ಟೆನ್ಷನ್ ತೊಗೊಳೋದು ಬೇಡ, ಆರಾಮಾಗಿರೋಣ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ದಟ್ ಹೆಲ್ಪ್ಸ್. ಸೊ ದಟ್ ಹೆಲ್ಪ್ಸ್ ಅ ಲಾಟ್. ಸೊ ಈ ತರ ಬೇರೆಯವ್ರ ಜೊತೆ ಕಾನ್ವರ್ಸೇಷನ್ ಮಾಡಿರೋ ಅಂಥದ್ರಲ್ಲಿ ವಾಟ್ ಇಸ್ ಒನ್ ಥಿಂಗ್ ಅಪಾರ್ಟ್ ಫ್ರಮ್ ವಾಟ್ ಯು ಜಸ್ಟ್ ಸೆಡ್ ದಟ್ ಯು ಪಿಕ್ಡ್ ಅಪ್? ಥಿಂಗ್ ಮಚ್ ಲೈಕ್ ಆ ಥರದ್ದು ನನಗೆ ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ. ದ ಬೆಸ್ಟ್ ಥಿಂಗ್ ವುಡ್ ಬಿ ದಿಸ್ ಓನ್ಲಿ. ಸೊ ಅದು ಬಿಟ್ಟು ನನಗೆ ಬೇರೆ ಯಾವುದು ಅಷ್ಟು ತಲೆಗೆ ಬರ್ತಾ ಇಲ್ಲ. ನೆಕ್ಸ್ಟ್ ವೇರ್ ಡು ಯು ಪ್ಲಾನ್ ಟು ಗೋ? ಹೋಪ್ಫುಲಿ ಲೈಕ್ ಶ್ರೀಲಂಕಾ. ಬಿಕಾಸ್ ಅಗೇನ್ ಇಂಡಿಯನ್ಸ್ಗೆ ವೀಸಾ ಫ್ರೀ ಆಗ್ತದೆ ಈ ಅಕ್ಟೋಬರಿಂದ. ಸೊ ಶ್ರೀಲಂಕಾದೊಂದು ಬಜೆಟ್ ಟೂರ್ ಮಾಡೋಣ ಅಂತ. ಆ್ಯಂಡ್ ಶ್ರೀಲಂಕಾದಿಂದ ಏನಾಗುತ್ತೆ ಅಂದರೆ ಲೈಕ್ ದಟ್ ಇಸ್ ಒನ್ ಕಂಟ್ರಿ ವಿಚ್ ಇಸ್ ವೆರಿ ಕ್ಲೋಸ್ ಟು ಇಂಡಿಯಾ ದಟ್ ಯು ಕ್ಯಾನ್ ಕವರ್ ಇನ್ ಅ ವೆರಿ ಮಿನಿಮಲ್ ಬಜೆಟ್. ಸೊ ಹೋಪ್ಫುಲಿ ಅಂದರೆ ಬಜೆಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಎಷ್ಟೆಲ್ಲ ಅದು ಆಗಬಹುದು ಅಂತ. ಬಟ್ ಅಗೇನ್ ತುಂಬ ಕಮ್ಮಿಲೇ ಆಗುತ್ತೆ. ಸೊ ಐ ಸಜೆಸ್ಟ್ ಲೈಕ್ ಯಾರು ಫಾರಿನ್ಗೆ ಹೋಗ್ತಿದ್ದಾರೆ ಅಪ್ರೋ ಟ್ರಾವೆಲ್ ಮಾಡಬೇಕು ಅಂತಿದ್ರೆ ದೇ ಸ್ಟಾರ್ಟ್ ವಿತ್ ಶ್ರೀಲಂಕಾ ವುಡ್ ಬಿ ಬೆಟರ್. ರಾಮ್ ಸೇತುಲ್ ನಡ್ಕೊಂಡು ಹೋಗ್ತೀರಾ? ಹಾರ್ಕೊಂಡು ಹೋಗ್ತೀವಿ ಅದ್ರ ಮೇಲೆ, ಆಂಜನೇಯ ಥರ. ತುಂಬಾ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು. ಇಟ್ ವಾಸ್ ವೆರಿ ನೈಸ್, ವೆರಿ ಇನ್ಸೈಟ್ಫುಲ್, ಜಸ್ಟ್ ಲೈಕ್ ಯೋರ್ ವಿಡಿಯೋಸ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ವಿಡಿಯೋಸ್ ಮಾಡ್ತಾ ಇರಿ. Keep helping people. Thank you so much. Thank you Radio City for having me. Thank you Sneha ಅವರೇ. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.